ಈದ್ಗಾ ಕದನ ಯಾರದ್ದು ಒಡೆತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಪುರ್ಲಿ. ನಾನು ರಂಗನಾಥ್ ಭಾರದ್ವಾಜ್. ಯಾವುದೇ ಒಂದು ಆಸ್ತಿ ಆಗಲಿ ಅದನ್ನು ಮೈ ಮರೆತು ಕೂತ್ರೆ ಸಂಬಂಧಪಟ್ಟಂಥವ್ರು ತಮ್ಮದು ಅಂತ ಹೇಳಲಿಲ್ಲ ಅಂದರೆ, ಕೋರ್ಟಿಗೆ ಸರಿಯಾದಂಥ ದಾಖಲೆಗಳನ್ನು ಕೊಡಲಿಲ್ಲ ಅಂತಂತಂದರೆ ಏನಾಗಬಹುದು ಅದೇ ಆಗುತ್ತೆ. ನಾವು ಈಗ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀವಿ ಅಂತಂದರೆ, BBMPನ ದೃಷ್ಟಿಲಿಟ್ಕೊಂಡು ಮಾತಾಡ್ತಾ ಇದ್ದೀವಿ. ಚಾಮರಾಜಪೇಟೆ ಮೈದಾನ ಯಾರಿಗೆ ಸೇರಿದ್ದದು? ಅದು ಈದ್ಗಾ ಮೈದಾನ ಅಂತ ಮುಸಲ್ಮಾನರು ಹೇಳ್ತಾರೆ. ವಕ್ಫ್ ಬೋರ್ಡ್ನವರು ನಮ್ಮ ಆಸ್ತಿ ಅಂತ ಹೇಳ್ತಾರೆ. BBMP ಅವರು ಇಲ್ಲ, ಇದು ನಮಗೆ ಸೇರಿದಂಥ ಆಸ್ತಿ ಅನ್ನುವಂಥ ಮಾತನ್ನು BBMP ಅವರು ಹೇಳ್ತಾರೆ. ಯಾರ ಸೊತ್ತದು? ಯಾರ ಒಡೆತನದಲ್ಲಿದೆ? ಯಾರ್ಯಾರು ಯಾಕೆ ಕ್ಲೇಮ್ ಮಾಡ್ಕೋತಾ ಇದ್ದಾರೆ? ಕಾರಣಗಳೇನು? ಸೊ ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಆರಂಭದಲ್ಲೇ ಅಂತ ಸಂಗತಿಗಳು ಬಂದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಯಾರ್ಯಾರು ವಕಾಲತ್ತು ವಹಿಸ್ತಾರೆ, ಸರಿಯಾದ ರೀತಿಯಲ್ಲಿ ಯಾರ್ಯಾರು ದಾಖಲೆಗಳನ್ನು ಕೊಡ್ತಾರೆ, ಈ ಸ್ವತ್ತು ನಮ್ಮದು ಅಂತ ಹೇಳುವಂಥ ಪ್ರಯತ್ನಗಳನ್ನು ಯಾರು ಮಾಡ್ತಾರೆ ಅಂಥದ್ದು ಯಾವುದೂ ಆಗಲಿಲ್ಲ ಅಂದರೆ ಹಿಂಗಾಗುತ್ತೆ ನೋಡಿ. ಮತ್ತೊಂದು ಸುತ್ತಿನ ಧರ್ಮದಂಗಲ್ ಶುರು ಆಗುತ್ತಾ ಈ ಮುಖಾಂತರ ಅನ್ನುವಂಥದ್ದು ದಿನೇ ದಿನೇ ಭುಗಿಲೇಳ್ತಾ ಇದೆ. ಈದ್ಗಾ ಮೈದಾನದ ವಿವಾದ, ಈ ಸ್ವತ್ತು ನಮ್ಮದು, ಈ ಸ್ವತ್ತು ನಿಮ್ಮದು. ಸ್ವತಃ ಜಾಯಿಂಟ್ ಕಮಿಷನರ್ಗೆ ಗೊತ್ತಿಲ್ಲ ಅಂತಂತಂದ್ರೆ ಲೆಕ್ಕ ಹಾಕೊಳ್ಳಿ ನಿಮಗೆ ಹೆಂಗಿದೆ ಸ್ಥಿತಿ ಅಂತ. ನಮ್ಮ ಹತ್ರ ಸಂಬಂಧಪಟ್ಟಂಗೆ ದಾಖಲೆಗಳಿಲ್ಲ ಅಂತಾರೆ ಅಧಿಕಾರಿಗಳು. ಈಗ ಆ ಸಂಗತಿ ಭುಗಿಲೇಳಬೇಕು, ಅಲ್ಲಿ ಪ್ರತಿಭಟನೆಗಳಾಗಬೇಕು, ನಮಗೂ ಕೂಡ ಗಣೇಶನ್ ಕೂಡಿಸಕ್ಕೆ ಅವಕಾಶ ಕೊಡಿ ಅಂತ ಕೇಳಬೇಕು, ನಮಗೂ ಕೂಡ ಹಬ್ಬ ಹರಿದಿನಗಳನ್ನು ಮಾಡಲಿಕ್ಕೆ, ನವರಾತ್ರಿ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಬೇಕು. ಆವಾಗ ಇದು ಇಡೀ ಒಂದು ವ್ಯವಸ್ಥೆ ಎಚ್ಚೆತ್ತುಕೊಳ್ಳುತ್ತೆ. ವಕ್ಫ್ ಬೋರ್ಡ್ ಎಂಟ್ರಿ ಆಗುತ್ತೆ, ಇಲ್ಲ ಇದು ನಮಗೆ ಸೇರಿದಂಥ ಆಸ್ತಿ ಅಂತ. ನಿಜಕ್ಕೂ ಇದು ವಕ್ಫ್ ಆಸ್ತಿನಾ? ಯಾವಾಗಲಿಂದ ಬಂತು? ನಿಜ, ಇಲ್ಲಿ ಹಿಂದೆ ಇಲ್ಲಿ ನಮಾಜ್ ಮಾಡ್ತಿದ್ದು ನಿಜ, ಪ್ರಾರ್ಥನೆ ಮಾಡ್ತಿದ್ದು ನಿಜ, ಎಲ್ಲ ನಿಜ. ಆದರೆ ಮೂಲಗಳ ಪ್ರಕಾರ ಇಲ್ಲಿ ಬದಲಿ ಭೂಮಿಯನ್ನು ಕೊಟ್ಟಾಗಿದೆ. ಬದಲಿ ಭೂಮಿಯನ್ನು ಕೊಟ್ಟಾದ್ಮೇಲೆ ಅದು ಆ ಭೂಮಿಯ ಆಸ್ತಿ, ಆ ಕಡೆ ಆಸ್ತಿ, ಇನ್ನೊಂದು ಯಾವುದು ಜಾಗವನ್ನು ಕೊಟ್ಟರಲ್ಲ ಅದು ಅವ್ರಿಗೆ ಸೇರಿದ್ದು. ಇದು ಅಲ್ಲ, ಇದು BBMP ಆಸ್ತಿ ಅಂತ BBMP ಹೇಳ್ತಾ ಇದೆ. ಆದರೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಇದು ವಕ್ಫ್ ಬೋರ್ಡ್ ಆಸ್ತಿ, ಇದು ಮುಸಲ್ಮಾನರಿಗೆ ಸೇರಿದಂಥ ಆಸ್ತಿ, ಇದು ನಮಗೆ ಕೊಡಿ ಎನ್ನುವಂಥ ಮಾತು. ಇನ್ನು ಕೆಲವ್ರದ್ದು ಏನೋ ಕನಸು ಕನವರಿಕೆಗಳಿದೆ ಅಂತ ಅಲ್ಲೊಂದು ದೊಡ್ಡ ಪ್ರಾರ್ಥನಾ ಮಂದಿರ ಕಟ್ಟಬೇಕು ಅಂತ. ನಿಮ್ಮ ಜಾಗದಲ್ಲಿ ನೀವು ಪ್ರಾರ್ಥನಾ ಮಂದಿರ ಕಟ್ಟಕ್ಕೆ ಯಾರ ಅಭ್ಯಂತರನೂ ಇಲ್ಲ. ಆದರೆ ಇದು ನಿಮ್ಮಗಳೇ ಜಾಗನ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇಷ್ಟ ಇದ್ದಂಥವ್ರು ಅವ್ರವ್ರ ಜಾಗದಲ್ಲಿ ದೊಡ್ಡ ಮಂದಿರನಾದರೂ ಕಟ್ಕೊಳ್ಳಿ, ಪ್ರಾರ್ಥನಾ ಮಂದಿರನಾದರೂ ಕಟ್ಕೊಳ್ಳಿ, ಚರ್ಚ್ ಆದರೂ ಕಟ್ಕೊಳ್ಳಿ, ಯಾರ್ದು ಅಬ್ಜೆಕ್ಷನ್ ಇಲ್ಲ. ಈಗ ಅಧಿಕಾರಿಗಳು ಹೇಳ್ತಾರೆ ಸುಪ್ರೀಂ ಆದೇಶವನ್ನು ನೋಡಿ ನಾವು ಇದು ನಿರ್ಧಾರಕ್ಕೆ ಬರ್ತೀವಿ ಅಂತ. ಕೆಲವರು ಹೇಳ್ತಾರೆ ನಮ್ಮಲ್ಲಿ ದಾಖಲೆಗಳು ಇರಲಿಲ್ಲ ಅಂತ. ಈಗ ದಾಖಲೆಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಕೂಡ, ಅಂದರೆ ಎಲ್ಲವನ್ನೂ ಒಟ್ಟುಗೂಡಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈ ಸಮಸ್ಯೆ ಎಲ್ಲಿಂದ ಶುರು ಆಯಿತು? ಏನು ಇತಿಹಾಸ ಇದೆ ಇದ್ರದ್ದು? ಇಲ್ಲಿ ತನಕ ಬಂದು ನಿಂತಿರೋದು ಯಾಕೆ? ಬನ್ನಿ ನೋಡ. ಇದರ ದಾಖಲಾತಿಗಳನ್ನು ತಗೊಂಬಂದು ನಾನು ಬೇಕಾದ್ರೆ ತೋರಿಸ್ತೀನಿ. ಈ ಜಾಗ ನಮ್ಮದು, ಇದು ವಕ್ಫ್ ಬೋರ್ಡ್ ಪ್ರಾಪರ್ಟಿ. BBMPಗೆ ಸೇರಿದ ಸ್ವತ್ತು ನಮ್ಮ ರೆಕಾರ್ಡ್ಸಲ್ಲಿ ಅದು ಆಟದ ಮೈದಾನ ಅಂತಿದೆ. ಸಿವಿಲ್ ಕೋರ್ಟು, ಮುನ್ಸಿಫ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟುಗಳು ಅಷ್ಟು ಕೋರ್ಟುಗಳನ್ನು ಇದೊಂದು ಸರ್ಕಾರಿ ಸ್ವತ್ತು ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. BBMP ಕೆದಕಿದ್ದಾರೆ. ಲ್ಯಾಂಡ್ ಆರ್ಡರ್ಗೆ ಪ್ರಾಬ್ಲಮ್. ವಿವಿಪುರಂ ಸರ್ಕಲ್ಲು ಗೌರ್ಮೆಂಟ್ ಜಾಗ, ಅಲ್ಲಿ ತಗೊಂಬಂದು ನಾನು ಮೊಹರಂ ಪಂಜೆಯನ್ನು ಇಡ್ತೀನಿ. ಇದು ಈದ್ಗಾ ಮೈದಾನವಲ್ಲ, ಆಟದ ಮೈದಾನ. ಈ ಮೈದಾನ BBMP ಸ್ವತ್ತು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಇತ್ತ ಹಿಂದೂ ಸಂಘಟನೆಗಳು ಪಾಲಿಕೆಗೆ ಸೇರಿದ ಮೈದಾನದಲ್ಲಿ ಯೋಗ ದಿನ, ಸ್ವಾತಂತ್ರ್ಯೋತ್ಸವ, ಗಣೇಶೋತ್ಸವ ಆಚರಿಸೋಕೆ ಪರ್ಮಿಷನ್ ಕೊಡಿ ಅಂತಿದ್ದಾರೆ. ಹಿಂದೂ ಸಂಘಟನೆಗಳ ವಾದಕ್ಕೆ ಮುಸ್ಲಿಂ ಮುಖಂಡರು ಹಾಗೂ ವಕ್ಫ್ ಬೋರ್ಡ್ ಅಧ್ಯಕ್ಷರು ಅಸಮಾಧಾನ ಹೊರಹಾಕಿದ್ದಾರೆ. ಇದು ವಕ್ಫ್ಗೆ ಸೇರಿದ ಜಾಗ, ನಾವು ಯಾರಿಗೂ ಬಿಟ್ಟು ಕೊಡೋ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ. ಹೀಗೆ ಬೆಂಗಳೂರಿನಲ್ಲಿ ದೊಡ್ಡ ಹಲ್ಚಲ್ ಸೃಷ್ಟಿಸಿರೋ ಚಾಮರಾಜಪೇಟೆಯ ಈ ಮೈದಾನ ಈಗ ಮಹಾಯುದ್ಧದ ವೇದಿಕೆಯಾಗಿ ಬದಲಾಗಿದೆ. ಭುಗಿಲೆದ್ದ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದ. ಎಸ್, ಚಾಮರಾಜಪೇಟೆಯಲ್ಲಿರೋ ಈ ಮೈದಾನ ಈದ್ಗಾ ಮೈದಾನವೇ ಅಲ್ಲ, ಇದು ಆಟದ ಮೈದಾನ. ಇದು BBMP ಸ್ವತ್ತು ಅಂತ ಖುದ್ದು BBMP ಅಧಿಕಾರಿಗಳೇ ಹೇಳಿದ್ರು. BBMP ಸ್ವತ್ತು ಆಟದ ಮೈದಾನ. ಆಟದ ಮೈದಾನದಲ್ಲಿ ಎರಡನೇ ಮಾತಿಲ್ಲ. ನೀವು ಹೇಳ್ತಿರೋದು ಈಗ ಗಣೇಶೋತ್ಸವ ಯಾವುದೋ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡಿದ್ರೆ ಕೊಡಬೇಕಾಗತ್ತೆ. ರಂಜಾನ್ ದಿನ ಅಥವಾ ಅದಕ್ಕೆ 2 ದಿವಸ ಏನೋ ನಮಾಜ್ ಮಾಡೋದಕ್ಕೆ ಅವಕಾಶ ಇದೆ. ಯಾವುದೇ ರೆಕಾರ್ಡ್ಸ್ ಇಲ್ಲ. ಅದು BBMP ಸ್ವತ್ತು ಅಂತಿದೆ, ಆಟದ ಮೈದಾನ ಅಂತಿರೋದ್ರಿಂದ. ಸೊ ಸಾರ್ವಜನಿಕವಾಗಿ ಯಾರು ಬೇಕಂದ್ರೆ ಅದನ್ನು ಬಳಸ್ಬೋದು.
ಬೇರೆ ಏನಾದರೂ ಸಮಾರಂಭಗಳು ಬಳಸೋದ್ರೆ ಜಾಯಿಂಟ್ ಕಮಿಷನಿಂದ ಅಥವಾ ಝೋನಲ್ ಕಮಿಷನಿಂದ ಪರ್ಮಿಷನ್ ತಗೊಂಡು ಅದನ್ನು ಬಳಸ್ಕೋಬೋದು. ಅಲ್ಲಿಗೆ ಯಾವ ಮೈದಾನ ಇಷ್ಟೋ ದಿನ ಈದ್ಗಾ ಮೈದಾನ ಅಂತ ಕರೆಸಿಕೊಳ್ತಿತ್ತೋ ಅದ್ಯಾವ ಮೈದಾನವನ್ನ ಮುಸ್ಲಿಮರಷ್ಟೇ ಬಳಸಿಕೊಳ್ತಾ ಇದ್ರೋ ಆ ಮೈದಾನದಲ್ಲಿ ಸರ್ವರಿಗೂ ಅವಕಾಶ ಸಿಗುತ್ತೆ ಅಂದುಕೊಳ್ಳಲಾಗಿತ್ತು. ಆದ್ರೆ ಮುಸ್ಲಿಂ ಮುಖಂಡರ ಎಂಟ್ರಿಯಿಂದ, ವಕ್ಫ್ ಬೋರ್ಡ್ ಎಂಟ್ರಿಯಿಂದ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಬಿಎಂಪಿ ಮೈದಾನವಲ್ಲ, ಬಿಬಿಎಂಪಿ ಆಸ್ತಿಯೂ ಅಲ್ಲ. ಈದ್ಗಾ ಮೈದಾನ ವಕ್ಫ್ ಬೋರ್ಡ್ ಆಸ್ತಿ ಅಂತ ಫೈಟ್. ಇದೇ ನೋಡಿ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ ಸಂಬಂಧ ಸಿಕ್ಕಿರೋ ದೊಡ್ಡ ಟ್ವಿಸ್ಟ್. ಬಿಬಿಎಂಪಿ ದಾಖಲೆ ಪ್ರಕಾರ ಇದೋ ಬಿಬಿಎಂಪಿ ಸ್ವತ್ತು ಅಂತ ಇದೆ. ಆದ್ರೆ ವಕ್ಫ್ ಬೋರ್ಡ್ ಅಧ್ಯಕ್ಷರು ಇದೋ ಬಿಬಿಎಂಪಿ ಮೈದಾನ ಅಲ್ವೇ ಅಲ್ಲ, ಬಿಬಿಎಂಪಿ ಆಸ್ತಿಯೂ ಅಲ್ಲ, ಇದೋ ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿದ್ದಾರೆ. ಗೆಜೆಟ್ ನೋಟಿಫೈಡ್ ಆದಂತಹ ಒಂದು ಇದು ಜಾಗ ಅದು ಚಾಮರಾಜಪೇಟೆ ಈದ್ಗಾ ಸುನ್ನಿ ಅಂತೇಳಿ ನಮ್ಮ ವಕ್ಫ್ ಬೋರ್ಡಲ್ಲೇ ಅದು ವಕ್ಫ್ ಆಗಿದೆ. ಅದು ಗೆಜೆಟ್ ನೋಟಿಫೈಡ್ ಅದು. ಅದರಿಂದ ಎರಡು ಮಾತೇ ಇಲ್ಲ. ಅದು ವಕ್ಫ್ ಅಲ್ಲ ಅಂತ ಹೇಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಕ್ರೀದ್ ಹಬ್ಬಕ್ಕೆ ಹಿಂದೂ ಸಂಘಟನೆಗಳಿಂದ ಕಿರೇಕ್. ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ ಎಂದ ರಜಾಕ್. ಹೌದು, ಇದೇ ಮೈದಾನದ ವಿಚಾರವಾಗಿ ಮಾತನಾಡಿರೋ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್, ಹಿಂದೂ ಸಂಘಟನೆಗಳು ಸುಮ್ಮನೆ ಕಿರಿಕ್ ಮಾಡ್ತಿವೆ, ಈಗಲೂ ಕೂಡ ಮುಸ್ಲಿಮರ ಬಕ್ರೀದ್ ಹಬ್ಬಕ್ಕೆ ಅಡ್ಡಿ ಮಾಡೋಕೆ ಆ ಜಾಗ ನಮ್ದು ನಿಮ್ದು ಅಂತಿದ್ದಾರೆ. ಇದರಿಂದ ಬಕ್ರೀದ್ ಹಬ್ಬಕ್ಕೆ ಕುರಿ ವ್ಯಾಪಾರ ಮಾಡೋ ರೈತರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇವಾಗ ಹಬ್ಬ ಒಂದು ತಿಂಗಳಲ್ಲಿದೆ. ನಮಗೆ ಈ ಹಬ್ಬದ ಹತ್ರ ಬಂದ್ಬಿಟ್ಟು ಈ ಹಿಂದೂ ಸಂಘಟನೆಗಳು ಈ ಜಾಗ ನಮ್ದು ನಿಮ್ದು ಅಂತ ವಿವಾದ ಮಾಡಿ ಅಲ್ಲಿ ಬರೋ ರೈತರ ಹೊಟ್ಟೆ ಮೇಲೆ ಹೊಡೆಯೋ ಪ್ರಯತ್ನ ಪಡ್ತಿದ್ದಾರೆ. ರೈತರು ರಾಜ್ಯದ ಎಲ್ಲ ಕಡೆಯಿಂದ ಅಲ್ಲಿ ಕುರಿಗಳನ್ನು ತೊಗೊಂಬಂದು ಮಾರ್ತಾರೆ. ಇವಾಗ ಅಲ್ಲಿ ಒಂದು ವಾದ ಮಾಡಿ ಅದು ಮಾಡಿ ಇದು ಮಾಡಿ ಅಲ್ಲಿ ಪೊಲೀಸ್ನವ್ರನ್ನ ಹಾಕಿಬಿಟ್ರೆ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡಿ ಅಲ್ಲಿ ಕುರುಬರ ಬಿಸ್ನೆಸ್ ಆಗಲ್ಲ. ಅಲ್ಲಿ ತೊಗೊಂಬರೋ ರೈತರು ಕುರಿಗಳನ್ನು ತೊಗೊಬರ್ತಾರೆ, ಅದನ್ನ ಬಿಸ್ನೆಸ್ ಆಗಲ್ಲ. ಸುಮ್ಮನೆ ಇದು ಏನೋ ಒಂದು ವಿವಾದವನ್ನು ಸೃಷ್ಟಿ ಮಾಡಿ ಅಲ್ಲಿ ಬಡಪಾಯಿಗಳ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಇವ್ರು ಮಾಡ್ತಿದ್ದಾರೆ. ಅಕ್ಕಪಕ್ಕ ನೂರಾರು ಜಾಗಗಳಿವೆ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಇದೆ, ಅದ್ರ ಪಕ್ಕ ಮಕ್ಕಳ ಕೂಟ ಇದೆ, ಈ ಕಡೆ ಫೋರ್ಟ್ ಹೈಸ್ಕೂಲ್ ಇದೆ, ಈ ಕಡೆ ಫೋರ್ಟ್ ಮಿಡಲ್ ಸ್ಕೂಲ್ ಇದೆ. ಸಾವಿರಾರು ಜಾಗಗಳು ಇಟ್ಕೊಂಡು ಇಲ್ಲ ನಾವು ಮುಸಲ್ಮಾನರ ಜಾಗದಲ್ಲೇ ಹೋಗಿ ಅಲ್ಲಿ ಏನಾದ್ರು ಒಂದು ಪ್ರೋಗ್ರಾಮ್ ಮಾಡಿ ಮುಸಲ್ಮಾನವನ್ನು ಕೆಣಕುವ ಕೆಲಸವನ್ನು ಮಾಡ್ತೀನಿ ಅಂತಿದ್ರಲ್ಲ, ಅದು ಸರಾಸರಿ ತಪ್ಪು. ಅಸಲಿಗೆ ವಕ್ಫ್ ಬೋರ್ಡ್ ಸುಪ್ರೀಂ ಕೋರ್ಟ್ ನೀಡಿದ ಆದೇಶದ ಅನ್ವಯ ಈದ್ಗಾ ಮೈದಾನ ತಮ್ಮದು ಅಂತಿದೆ. ಆದ್ರೆ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಇನ್ನು ನಮಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿ ಸಿಕ್ಕಿಲ್ಲ, ಆದೇಶದ ಪ್ರತಿ ನೋಡಿ ಮುಂದಿನ ಕ್ರಮ ಕೈಗೊಳ್ತೇವೆ ಎಂದಿದ್ದಾರೆ. ನಮ್ಮ ರೆಕಾರ್ಡ್ಸಲ್ಲಿ ಅದು ಆಟದ ಮೈದಾನ ಅಂತಿದೆ. ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆದೇಶ ಕೊಟ್ಟಾದ್ಮೇಲೆ ಅದನ್ನು ನಾವು ಪರಿಪಾಲನೆ ಮಾಡಲೇಬೇಕಾಗತ್ತೆ. ನನ್ನಲ್ಲಿ ಯಾವುದು ಇನ್ನೂ ಆದೇಶ ತಂದು ಕೊಟ್ಟಿಲ್ಲ, ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಅದನ್ನು ಆಟ ಆಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ಯಾರದೇ ಒಬ್ಬರು ಸುಪರ್ದಿನಲ್ಲಿದೆ ಅಂತ ಎಲ್ಲೂ ಯಾರು ಹೇಳ್ತಿಲ್ವಲ್ಲ. ನನಗೆ ಆ ಥರದ್ದು ಯಾವುದೂ ಸುದ್ದಿ ಬಂದಿಲ್ಲ. ಒಟ್ನಲ್ಲಿ ಈದ್ಗಾ ಮೈದಾನದ ಕದನ ತಾರಕಕ್ಕೇರಿದೆ. ಮುಂದಿದು ಯಾವ ಹಂತ ತಲುಪುತ್ತೋ ಗೊತ್ತಿಲ್ಲ. ಮೊತ್ತಪ್ಪ ಲಮಾಣಿ, TV9 ಬೆಂಗಳೂರು. ಈದ್ಗಾ ಮೈದಾನದ ವಿವಾದ ಶುರುವಾದ ನಂತರದಲ್ಲಿ ಹಿಂದೂ ಪರ ಸಂಘಟನೆಗಳು ಕೇಳ್ತಾ ಇರೋದು, ರಾಷ್ಟ್ರ ಧ್ವಜ ಹಾರಿಸ್ತೀವಿ, ನಮಗೆ ಅವಕಾಶ ಕೊಡಿ, ಅಲ್ಲಿ ಗಣೇಶ ಮೂರ್ತಿಯನ್ನ ಇಡ್ತೀವಿ, ಅವಕಾಶ ಕೊಡಿ, ಶಿವರಾತ್ರಿ ದಿವಸ ನಾವು ಜಾಗರಣೆ ಮಾಡ್ತೀವಿ, ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಈದ್ಗಾ ಮೈದಾನದಲ್ಲಿ ಸಾಲು ಸಾಲು ಕಾರ್ಯಕ್ರಮಗಳನ್ನ ನಡೆಸ್ತೀವಿ, ನಮಗೆ ಅನುಮತಿ ಕೊಡಿ ಅಂತೇಳಿ ಮನವಿಗಳು ಬರ್ತಾ ಇದೆ. ಹೀಗಾಗಿ ಈದ್ಗಾದಲ್ಲಿ ಹಿಂದೂ ಕಾರ್ಯಕ್ರಮಗಳಿಗೆ ಅನುಮತಿ ಏನಾದರೂ ಸಿಗುತ್ತಾ? ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಮೈದಾನ ಈಗ ಎಲ್ಲರ ಬಳಕೆಗೆ ಮುಕ್ತ ಆಗತ್ತಾ? ಈಗಾಗಲೇ ಅದನ್ನ ಆಟದ ಮೈದಾನ ಆಗಿ ಪ್ರತಿಯೊಬ್ಬರು ಕೂಡ ಬಳಸ್ತಾ ಇದ್ದಾರೆ ನಿಜ. ಆದ್ರೆ ಅದನ್ನ ಹೊರತುಪಡಿಸಿದ್ರೆ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಹೊರತುಪಡಿಸಿದ್ರೆ ಇನ್ಯಾವ ಧರ್ಮಗಳಿಗೂ ಕೂಡ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅವಕಾಶ ಇರಲಿಲ್ಲ. ಇನ್ನು ಸ್ವಾತಂತ್ರ್ಯೋತ್ಸವಕ್ಕೆ ಆಚರಣೆ ಏನಾದರೂ ಸಿಗುತ್ತಾ? ಇದು ಹಿಂದೂಪರ ಸಂಘಟನೆಗಳು ಬಹುಮುಖ್ಯವಾಗಿ ಇಟ್ಟಿರುವಂತಹ ಬೇಡಿಕೆ ಏನು ಅಂತ ಹೇಳಿದ್ರೆ, ನಮಗಲ್ಲಿ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಅಮೃತ ಮಹೋತ್ಸವದ 75ನೇ ವರ್ಷದ ಸಂಭ್ರಮಾಚರಣೆ ಈದ್ಗಾ ಮೈದಾನದಲ್ಲಿ ನಾವು ಮಾಡ್ತೀವಿ, ಅವಕಾಶ ಕೊಡಿ ಅಂತ ಹೇಳಿ. ಅದರ ಜೊತೆಗೇನೆ ವಿಶ್ವ ಯೋಗ ದಿನ ಇದೆ 21ನೇ ತಾರೀಕು, ಅದಕ್ಕೂ ಅನುಮತಿ ಕೊಡಿ. ಮುಂಬರುವಂಥ ಗಣೇಶನ ಹಬ್ಬ ಇದೆಯಲ್ಲ, ಅದಕ್ಕೂ ಕೂಡ ಅನುಮತಿ ಕೊಡಿ. ಶಿವರಾತ್ರಿ ದಿವಸ ಜಾಗರಣೆ ಮಾಡೋದಕ್ಕೆ ಅವಕಾಶ ಕೊಡಿ. ಅದರ ಜೊತೆಗೇನೆ ಯಾವಾಗ ಹಿಂದೂ ಧರ್ಮದ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತಾವಲ್ಲ, ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಲ್ವ, ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೂ ಕೂಡ ಅವಕಾಶ ಕೊಡಿ ಅಂಥೇಳಿ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಈದ್ಗಾ ಮೈದಾನ ಕೇವಲ ಪ್ರಾರ್ಥನೆ ಮತ್ತು ಮುಸ್ಲಿಮರಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು.
ಪಾಲಿಕೆ ಏನಾದರೂ ಅಲ್ಲಿ ಬೇರೆ ಧರ್ಮಗಳಿಗೂ ಕೂಡ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಮಾಡಿಕೊಡುತ್ತಾ? ಹಾಕಿದ್ರೆ BBMPಗೆ ಅವಕಾಶ ಕೊಡೋದಕ್ಕೆ ಸುಪ್ರೀಂ ಕೋರ್ಟಿನ ಆದೇಶದಲ್ಲಿ ಏನಾದರೂ ಉಲ್ಲೇಖ ಇದೆಯಾ? ಬೇರೆ ಬೇರೆ ಕಾರ್ಯಕ್ರಮ ನಡೀತಾವ ಈದ್ಗಾ ಮೈದಾನದಲ್ಲಿ? ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಒಂದ್ ಕಡೆ ವಿವಾದ, ಇನ್ನೊಂದ್ ಕಡೆ ಈದ್ಗಾ ಮೈದಾನ ನಮ್ಮದು ಅನ್ನೋ ವಾದ. ಕಾನೂನು ಹೋರಾಟ ನಿಲ್ತಿಲ್ಲ, ಸಮರ ತಣ್ಣಗಾಗ್ತಿಲ್ಲ. BBMP ಮತ್ತು ವಕ್ಫ್ ಬೋರ್ಡ್ ನಡುವೆ ಜಟಾಪಟಿ ಜೋರಾಗಿದೆ. ಆದ್ರೆ ಈ ತಿಕ್ಕಾಟದ ನಡುವೆ BBMP ಪರ ಹಿಂದೂ ಸಂಘಟನೆಗಳು ನಿಂತಿವೆ. ಎಸ್, BBMP ಅಧಿಕಾರಿಗಳು ಕೊಟ್ಟ ಒಂದೇ ಒಂದು ಸ್ಪಷ್ಟನೆಯಿಂದ ಈದ್ಗಾ ಮೈದಾನ ವಿವಾದ ಬೇರುಗಳಂತೆ ದೊಡ್ಡದಾಗಿ ಹಬ್ಬೋಕ್ ಶುರುವಾಗಿದೆ. ಇಲ್ಲಿ ತನಕ ಸಭೆ ಸಮಾರಂಭ ಮಾಡೋದಕ್ಕೆ ನಮ್ಮನ್ನ ಯಾರೂ ಅನುಮತಿ ಕೇಳಿಲ್ಲ, ಕೇಳಿದ್ರೆ ಪರಿಶೀಲನೆ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು. ಈ ಮಾತು ಕೇಳಿದ್ದೇ ತಡ ಈದ್ಗಾ ಮೈದಾನದಲ್ಲಿ ಸಭೆ ಸಮಾರಂಭ ಮಾಡೋಕೆ ಹಿಂದೂ ಕಾರ್ಯಕರ್ತರು ತುದಿಗಾಲಲ್ಲಿ ನಿಂತಿದ್ದಾರೆ. ಅನುಮತಿಗಾಗಿ ಸಾಲು ಸಾಲು ಮನವಿ ಪತ್ರಗಳನ್ನ ಹಿಡಿದು BBMP ಕಚೇರಿಗೆ ಎಡತಾಕ್ತಿದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಬೇಡಿಕೆಗಳ ಪಟ್ಟಿಯನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ಅವೇನು ಅಂತ ತೋರಿಸ್ತೀವಿ ನೋಡಿ. BBMP ಅಧಿಕಾರಿಗಳೆದುರು ಹಿಂದೂ ಸಂಘಟನೆಗಳು ಸ್ವಾತಂತ್ರ್ಯ ದಿನ ಆಚರಣೆಗೆ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಈ ಮೈದಾನದಲ್ಲಿ ಗಣೇಶೋತ್ಸವ ಸೇರಿ ಹಿಂದೂ ಹಬ್ಬಗಳಿಗೆ ಅನುಮತಿ ನೀಡಬೇಕು, ವಿಶ್ವ ಯೋಗ ದಿನ ಆಚರಣೆಗೆ ಅವಕಾಶ ಕೊಡಬೇಕು, ಹಿಂದೂಗಳ ಸಭೆ ಸಮಾರಂಭಗಳಿಗೆ ಅವಕಾಶ ಕೊಡಬೇಕು, ಮೈದಾನವನ್ನ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಿ ಮಾಡಿ ಅಂತ ಮನವಿ ಮಾಡಿದ್ದಾರೆ. ನಾವು ಕಳೆದ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಧ್ವಜ ಹಾರಿಸಿದ್ದೋ, ಅದೇ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಉದ್ದೇಶ ನಮ್ಮದು. ಈ ರೀತಿ ಈಗ ಜಂಟಿ ಆಯುಕ್ತರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೇವೆ. ಈ ವರ್ಷ ನಮಗೆ ಆಗಸ್ಟ್ 15 8ರಿಂದ 6 ಗಂಟೆ ಸಾಯಂಕಾಲದವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ಮನವಿ ಮಾಡಿದ್ದೇವೆ. ಈದ್ಗಾ ಮೈದಾನದಲ್ಲಿ ಈ ಬಾರಿ ಹಾರುತ್ತಾ ರಾಷ್ಟ್ರಧ್ವಜ. ಚಾಮರಾಜಪೇಟೆಯ ಈ ವಿವಾದಿತ ಸ್ಥಳದಲ್ಲಿ ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡೋ ಪ್ಲಾನ್ ನಡೀತಿದೆ. ಇದಕ್ಕಾಗಿ ಹಿಂದೂ ಸಂಘಟನೆಗಳು, ಕನ್ನಡ ಸಂಘಟನೆಗಳು ಪೈಪೋಟಿಗಿಳಿದಿವೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಈದ್ಗಾ ಮೈದಾನದಲ್ಲೇ ಆಚರಣೆ ಮಾಡೋದು ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಇದರ ಭಾಗವಾಗಿ ಎಲ್ಲಾ ಸಂಘಟನೆಗಳು BBMP ಪಶ್ಚಿಮ ವಲಯದ ಜಂಟಿ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಆಗಸ್ಟ್ 14 ಮತ್ತು ಆಗಸ್ಟ್ 15 ಈ ವರ್ಷ 75ನೇ ವರ್ಷದ ಅಮೃತ ಮಹೋತ್ಸವ ಇರೋದರಿಂದ ನಮ್ಮ ಸ್ವಾತಂತ್ರ್ಯ ದಿನಾಚರಣೆದು ನಮಗೆ ಪರ್ಮಿಷನನ್ನು ಕೊಡಿ. ನೀವು ಏನು ಟರ್ಮ್ಸ್ ಕಂಡೀಷನ್ಸ್ ಹಾಕ್ತೀರಿ ನಮಗೆ ಒಪ್ಪಿಗೆ ಇದೆ. ಗ್ರೌಂಡಿನ ಬಾಡಿಗೆ ಏನು ಹೇಳ್ತೀರಿ ನಾವು ಕೊಡ್ತೀವಿ. ಮೇಂಟೆನೆನ್ಸು, ಕ್ಲೀನಿಂಗ್ ಚಾರ್ಜಸ್ಸು ಕೊಡ್ತೇವೆ. ಆದರೆ 14 ಮತ್ತು 15ನೇ ತಾರೀಕು ನಮಗೆ ಪರ್ಮಿಷನನ್ನು ಕೊಡಬೇಕು. ಬಹಳ ಅದ್ಧೂರಿಯಾಗಿ ನಾವು ಅದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈಗ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಖಾನ್ ಅವರೇ MLA ಆಗಿರೋದ್ರಿಂದ ರಾಷ್ಟ್ರಧ್ವಜವನ್ನು ಅವರೇ ಬಂದು ಹಾರಾಟ ಮಾಡಲಿ. 5 ದಿನದಲ್ಲಿ ಈದ್ಗಾ ಮೈದಾನ ವಿವಾದಕ್ಕೆ ತಿರುವು. ಹಿಂದೂ ಸಂಘಟನೆಗಳಿಗೆ 5 ದಿನ ಕೊಡಿ ಎಂದಿದ್ದೇಕೆ ಪಾಲಿಕೆ? ಜಂಟಿ ಆಯುಕ್ತರಿಗೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಶ್ವ ಸನಾತನ ಪರಿಷತ್ ಅಧ್ಯಕ್ಷ ಭಾಸ್ಕರ್, BBMP ಅಧಿಕಾರಿಗಳು ಅನುಮತಿ ಕೊಡೋ ಬಗ್ಗೆ 5 ದಿನ ಸಮಯಾವಕಾಶ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರು. ಈಗ ಜಾಯಿಂಟ್ ಕಮಿಷನರ್ ಅವರಿಗೆ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದೇನೆ. ಅವರು ಅದನ್ನು ನಾನು ನೋಡ್ತೇನೆ. 5 ದಿವಸದಲ್ಲಿ ಅದು ಪರ್ಮಿಷನ್ ಕೊಡಬೇಕಾ ಕೊಡಬಾರ್ದಾ ಅನ್ನೋದನ್ನು ಲಿಖಿತವಾಗಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಈದ್ಗಾ ಮೈದಾನದಲ್ಲಿ ಯೋಗ ದಿನಾಚರಣೆಗೆ ಶ್ರೀರಾಮ ಸೇನೆ ಮನವಿ. ಇತ್ತ ಶ್ರೀರಾಮ್ ಸೇನೆ ಕೂಡ ಯೋಗ ದಿನಾಚರಣೆಗೆ ಅನುಮತಿ ಕೊಡುವಂತೆ BBMP ಜಂಟಿ ಆಯುಕ್ತರಿಗೆ ಮನವಿ ಮಾಡಿದೆ. ಶ್ರೀರಾಮ್ ಸೇನೆ ಪ್ರತಿ ವರ್ಷ ಸಾರ್ವಜನಿಕವಾಗಿ ಯೋಗ ದಿನಾಚರಣೆ ಮಾಡ್ತಿದೆ. ಹೀಗಾಗಿ ಈದ್ಗಾ ಮೈದಾನದಲ್ಲಿ ಯೋಗ ದಿನಾಚರಣೆಗೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದೆ. ಅನ್ಯ ಧರ್ಮೀಯರ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ರೆ ಕೋಮುಗಲಭೆ. ಹಿಂದೂ ಸಂಘಟನೆಗಳ ಮನವಿಗೆ ವಕ್ಫ್ ಬೋರ್ಡ್ ಅಸಮಾಧಾನ.
ಒಂದ್ ಕಡೆ ಈದ್ಗಾ ಮೈದಾನದಲ್ಲಿ ಸಭೆ ಸಮಾರಂಭಗಳಿಗೆ ಅವಕಾಶ ಕೊಡಿ ಅಂತ ಹಿಂದೂ ಸಂಘಟನೆಗಳು ಮನವಿ ಮಾಡ್ತಿವೆ. ಆದ್ರೆ ಅನುಮತಿ ಬೇಡ ಅಂತ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಾಅದಿ ಹೇಳ್ತಿದ್ದಾರೆ. ನಾವೆಲ್ಲರೂ ಒಟ್ಟಾಗಿರುವಾಗ ಈ ರೀತಿ ಯಾವ ಗೊಂದಲ ಇರಲಿಲ್ಲ. ಆದ್ರೀಗ ಕೋಮು ಧ್ರುವೀಕರಣ ಆಗಿದೆ. ಹೀಗಾಗಿ ಇಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳ್ತಿದ್ದಾರೆ. ಒಟ್ಟಾಗಿರುವಾಗ ಇದೇನು ತೊಂದರೆ ಇಲ್ಲ. ಗಣೇಶೋತ್ಸವ ಮಾಡೋದು ಎಷ್ಟೋ ಮಸೀದಿಗಳ ವಠಾರಗಳಲ್ಲಿ, ಈದ್ಗಾದ ವಠಾರದಲ್ಲಿ ಗಣೇಶೋತ್ಸವ ಮಾಡಿದ್ದಿದೆ. ಇಂಥದ್ದೆಲ್ಲ ಮಾಡ್ತಾ ಇದ್ರು. ಅನ್ಯೋನ್ಯತೆ ಇತ್ತು, ಸಾಬಾಲ್ವೆ ಇತ್ತು, ಸೌಹಾರ್ದತೆ ಇತ್ತು. ಈಗ ಅಂಥದ್ದಿಲ್ಲ. ಆದ್ದರಿಂದ BBMP ಅವರು ಇದು ಸೂಕ್ಷ್ಮ ವಿಚಾರ. ಈ ಯಾವುದೇ ಹೇಳಿಕೆ ಕೊಡುವುದಕ್ಕಿಂತ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕು. ಸ್ವಲ್ಪ ಅಲ್ಲ, ತುಂಬ ಆಲೋಚನೆ ಮಾಡಬೇಕು. ಯಾಕೆಂದರೆ ಮುಸಲ್ಮಾನರ ಈದ್ಗಾದಲ್ಲಿ ಗಣೇಶೋತ್ಸವ ಮಾಡಿದರು ಅಂತ ಹೇಳಿ ಒಂದು ರೀತಿಯಲ್ಲಿ ಕೋಮು ಧ್ರುವೀಕರಣ ಆಗಿದೆ ಇತ್ತೀಚಿನ ವಿದ್ಯಮಾನ. ಆದ್ದರಿಂದ ಎಲ್ಲರೂ ಒಟ್ಟಾಗಿರುವ ಇನ್ನೇನು ತೊಂದರೆ ಇರಲಿಲ್ಲ. ಈಗ ಅದನ್ನು BBMP ಅವರು ಆ ಒಂದು ಇದಕ್ಕೆ ಕೆದಕಿದರೆ ಇಲ್ಲಿ ಲಾ ಅಂಡ್ ಆರ್ಡರ್ಗೆ ಪ್ರಾಬ್ಲಮ್ ಆಗುತ್ತೆ, ಕಾನೂನು ಸುವ್ಯವಸ್ಥೆ ಹದಗೆಡ್ತದೆ. ಒಟ್ನಲ್ಲಿ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಈ ಬಾರಿ ತಿರಂಗ ಹಾರಿಸಬೇಕು ಅಂತ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದುಕೊಳ್ಳುತ್ತಿವೆ. ಇದಕ್ಕೆ BBMP ಅಧಿಕಾರಿಗಳು ಅನುಮತಿ ಕೊಡ್ತಾರಾ? ಈದ್ಗಾ ಮೈದಾನ ಸಾರ್ವಜನಿಕರಿಗೆ ಮುಕ್ತವಾಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಮುತ್ತಪ್ಪ ಲಮಾಣಿ, TV9 ಬೆಂಗಳೂರು. ಬರೀ ಇದ್ರ ಬಗ್ಗೆ ಮಾತಾಡೋಣ. ರಾಜ್ಯ ವಕ್ಫ್ ಬೋರ್ಡ್ ಮಂಡಳಿ ಅಧ್ಯಕ್ಷರು ಮೌಲಾನಾ ಶಫಿ ಸಾದಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಫಟಾಫಟ್ ಶ್ರೀನಿವಾಸ್ ನಮ್ಮ ಜೊತೆಗಿದ್ದಾರೆ, ಹಿಂದೂ ಮುಖಂಡರು. ಮೋಹನ್ ಗೌಡ, ಹಿಂದೂ ಸನಾತನ ಜಾಗೃತಿ ವೇದಿಕೆಯ ಅಧ್ಯಕ್ಷರು ಮೋಹನ್ ಗೌಡರು ನಮ್ಮ ಜೊತೆಗಿದ್ದಾರೆ. ಅಬ್ದುಲ್ ರಜಾಕ್, ಮುಸ್ಲಿಂ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಚರ್ಚೆಯನ್ನು ನಾನು ಶುರು ಮಾಡ್ತಾ ಇದ್ದೀನಿ ಅಬ್ದುಲ್ ರಜಾಕ್ ಮುಖಾಂತರ. ಅಬ್ದುಲ್ ರಜಾಕ್, ನಿನ್ನೆ ಕೂಡ ನಾವು ಸಾಕಷ್ಟು ಮಾತಾಡಿದ್ವಿ, ಇವತ್ತು ಕೂಡ ಅದರ ಮುಂದುವರೆದ ಭಾಗ. ಈಗ ನಾವು ನೋಡ್ತಾ ಇದ್ವಿ, ಸಾಕಷ್ಟು ವಿವರಗಳನ್ನು ಕೊಟ್ಟಿವಿ ನಾವು ಪ್ಯಾಕೇಜ್ ಮುಖಾಂತರ. ಏನು ಹೇಳ್ತೀರಿ? ನೋಡಿ, ಇದು 1962 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ನಮ್ಮ ಕೈಯಲ್ಲಿ. ಆ ಕಾಲದಲ್ಲಿ BBMP ಕಾರ್ಪೊರೇಷನ್ ಆದ ಆ ಕಾಲದಲ್ಲಿ ಅವರು ಅಲ್ಲಿ ಏನೋ ಕಟ್ಟಡವನ್ನು ಕಟ್ಟಕ್ಕೆ ಬರ್ತಾರೆ, ಅದನ್ನು ನಾವು ವಿರೋಧಿಸಿರ್ತೀವಿ. ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಈ ಜಾಗ ನಮ್ಮದು. ಟೋಟಲ್ ನಮ್ಮ ಜಾಗ ಇದ್ದಿದ್ದು 10 ಎಕರೆ. 8 ಎಕರೆ ನಮ್ಮಲ್ಲಿ ಇಲ್ಲೇ ಇರೋದೇ 2 ಎಕರೆ 5 ಗುಂಟೆ. ಈ 8 ಎಕರೆ ಇದರಲ್ಲಿ ಎಕ್ಸ್ಚೇಂಜಲ್ಲಿ ನಮಗೆ ಅಲ್ಲಿ ಮೈಸೂರು ರೋಡ್ ಈದ್ಗಾವನ್ನು ಕೊಟ್ಟಲಾಗಿದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಒಪ್ಪಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ದಾಖಲಾತಿಗಳಿವೆ. ಮೈಸೂರಲ್ಲಿ ಕೊಟ್ಟಿದೆ ಅಂತ. ಮೈಸೂರು ರೋಡಲ್ಲಿ ಆ 8 ಎಕರೆಗೆ ಬದಲಾಗಿ ಜಾಗವನ್ನ ಕೊಡಲಾಗಿದೆ. ಅದನ್ನ ನಿಮ್ಗೆ ಓದಿ ತೋರಿಸ್ಬಿಡ್ತೀನಿ. ದೇರ್ ಇಸ್ ನೋ ಡೌಟ್ ವಾಟ್ ಎವರ್ ದಟ್ ದ ಈದ್ಗಾ ಅಂಡ್ ದ ಗ್ರೇವ್ ಯಾರ್ಡ್ ಹ್ಯಾವ್ ಎಕ್ಸಿಸ್ಟೆಡ್ ಫಾರ್ ಅ ವೆರಿ ಲಾಂಗ್ ಟೈಮ್ ಇಂಡೀಡ್. The Eidgah is mentioned in the documents of 1938. ಲ್ಯಾಂಡ್ ಇದರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಪೂರ್ಣ ಓದಿ ಅದನ್ನ. ಪೂರ್ಣ ಓದಿ ಅದನ್ನ ಟೋಟಲಿ ಓದಿ. And the graveyard in documents as far back as 1871. Next ಓದಿ. 1871 ವರೆಗೆ next sentence ಓದಿ ಅದರ. ಅಲ್ಲಿ next sentence ಓದಿ. The corporation has produced no record whatsoever. No record whatsoever. ಕಾರ್ಪೊರೇಷನ್ 1962 ಯಾವ ರೆಕಾರ್ಡ್ ಪ್ರೊಡ್ಯೂಸ್ ಮಾಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. It is obvious that formerly the land was more in extent, but it has been cut down in the lieu thereof. Another plot has been given far from the basti to serve as a burial ground. That does not prove that the remaining plot. That does not prove that the remaining plot has also been exchanged. ಅಂದ್ರೇನು? ಇದರಲ್ಲಿ 8 ಎಕರೆ ಬದಲಾಗಿ ಜಮೀನು ಕೊಟ್ಟಿರಬಹುದು, ಆದ್ರೆ ಇದರ ಬಗ್ಗೆ ಅಲ್ಲ. ಫಾರ್ ವಾಟ್ ಹ್ಯಾಸ್ ಬೀನ್ ಗಿವನ್ ಎಲ್ಸ್ವೇರ್. 10 ಎಕರೆ ಇದ್ದದ್ದು ಇವಾಗ 2 ಎಕರೆ ಇದೆ. 8 ಎಕರೆ ಬದಲಾಗಿ ಆ ಜಾಗ ಕೊಟ್ಟಿರಬಹುದು. ಇದು ಸುಪ್ರೀಂ ಕೋರ್ಟ್ ಒಪ್ಪಿದೆ. ಇದರಲ್ಲಿ ಎಲ್ಲಿ ಆಸ್ತಿ ಅಂತ ಹೇಳಿ ಇದರಲ್ಲಿ ಎಲ್ಲಾದ್ರೂ ಒಂದು ಪ್ರಶ್ನೆ, ಇದರಲ್ಲಿ ಎಲ್ಲಾದ್ರೂ ವಕ್ಫ್ ಬೋರ್ಡಿನ ಆಸ್ತಿ ಅಂತಿದೆಯಾ? ಇದರಲ್ಲೆಲ್ಲಾದ್ರೂ ಇದು ಮುಸ್ಲಿಂ ಬೋರ್ಡ್ ಇರಲಿಲ್ಲ. ಕೋರ್ಟ್ ಹೋಗಿರೋ ವಿಚಾರ ಕೋರ್ಟಿಗೆ ಯಾಕೆ ಹೋದ್ರು ಅಂತ ಇದು ಅನುಮತಿ ಕೊಡಬೇಡಿ. ಹೌದು, ಕಂಪ್ಲೀಟ್ ಇದೆ. ಬೇರೆ ಯಾರು ಇದು ಜಾಗ ಕೊಡಕ್ಕಿಲ್ಲ. ಇದೆಲ್ಲ ಕಂಪ್ಲೀಟ್ ಇದೆ. ನನ್ನ ಹತ್ರ ಮಾತಾಡ್ತೀವಿ. ಪಡೆತನದ ವಿವಾದ ಇದೆಯಲ್ಲ, ಅದು ಜೋರಾಗ್ತಾ ಇದೆ. ಯಾರಿದ್ರ ಮಾಲೀಕರು? ಈದ್ಗಾ ಮೈದಾನದ ಮಾಲೀಕರು ವಕ್ಫ್ ಬೋರ್ಡ್, BBMPಯ, ಅಥವಾ ಯಾವ್ದಾದ್ರು ಒಂದು ದರ್ಗಾನ, ಮಸೀದಿನ? ಯಾರದಕ್ಕೆ ಮಾಲೀಕರು? ಹೀಗಾಗಿ ಮೈದಾನದ ಮಾಲೀಕತ್ವ ವಿವಾದ ಸಿಎಂ ಅಂಗಳಕ್ಕೆ ಹೋಗ್ತಾ ಇದ್ದ ಹಾಗೆ ಈದ್ಗಾ ಮೈದಾನಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ, ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ವಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ ನಾಳೆ ಎನ್ನುವಂತ ಮಾತಿದೆ.
ಯಾರಿದರ ಮಾಲೀಕರು ಅನ್ನೋ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದ ಗೊಂದಲ ಇದೆ. ಇಷ್ಟೆಲ್ಲದರ ನಡುವೆ ಹೆಚ್ಚು ಕಮ್ಮಿ ಆಗಬಾರ್ದು, ಗಲಾಟೆ ಗದ್ದಲ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಆಟ ಆಡೋದಕ್ಕೆ ಮಕ್ಕಳಿಗೆ ಅವಕಾಶ ಇದೆಯಾ ಅಥವಾ ಎಲ್ಲರನ್ನೂ ಹೊರಗಾಕಿ ಏನಾದರೂ ಬಂದೋಬಸ್ತ್ ಇದೆಯಾ ಅಲ್ಲಿ ಮುತ್ತಪ್ಪ? ಆನಂದ್, ಇಲ್ಲ, ಮಕ್ಕಳಿಗೆ ಆಟ ಆಡೋದಕ್ಕೆ ಯಾವುದೇ ರೀತಿಯಿಂದ ಅಡ್ಡಿ ಇಲ್ಲಿ ಇಲ್ಲ. ಯಥಾಸ್ಥಿತಿಯಾಗಿ ಮಕ್ಕಳು ಬೆಳಗಿಂದನೂ ಕೂಡ ಬಂದು ಇಲ್ಲಿ ಆಟವನ್ನು ಆಡಿ ಹೋಗ್ತಾ ಇದ್ದಾರೆ. ಆದರೆ ಈ ಜಾಗದ ಮಾಲೀಕತ್ವಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ BBMP ತನ್ನದು ಅಂತ ಹೇಳ್ಬಿಟ್ಟು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿತ್ತು. ಸ್ವತಃ BBMPಯ ವಿಶೇಷ ಆಯುಕ್ತರಾಗಿರ್ಬೋದು, ಜಂಟಿ ಆಯುಕ್ತರಾಗಿರ್ಬೋದು, ಜೊತೆಗೆ ಪ್ರತಿಯೊಬ್ಬ BBMP ಅಧಿಕಾರಿ ಹೇಳುವಂತಹ ಮಾತು ಇದು ನಮ್ದು ಅಂತೇಳಿ. ಆದರೆ ಇದೀಗ ನಿನ್ನೆ ವಕ್ಫ್ ಬೋರ್ಡ್ ಹೇಳ್ತಾ ಇದೆ ಇದು ನಾವು ಸ್ವಾಧೀನದಲ್ಲಿರುವಂತಹ ಜಾಗ, ಇದಕ್ಕೆ ಬೇರೆಯವ್ರಿಗೆ ಯಾರಿಗಾದ್ರೂ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಕೊಟ್ಟರೆ ಕೋಮು ಗಲಭೆ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ, ಇದಕ್ಕೆ BBMP ಹೊಣೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈಗ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಇದು CM ಅಂಗಳಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಬೆಂಗಳೂರು ಉಸ್ತುವಾರಿ ಕೂಡ CM ಆಗಿರುವಂತಹ ಕಾರಣಕ್ಕಾಗಿ ಈಗ ಸಾಕಷ್ಟು ಸಂಘಟನೆಗಳು ಈ ಒಂದು ಮೈದಾನದಲ್ಲಿ ಅಂದ್ರೆ ಈ ವಿವಾದಿತ ಜಾಗದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವಕಾಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿಗೆ ಸಂಬಂಧಪಟ್ಟಂತೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿದ್ದಾರೆ. ಆನಂದ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಮುತ್ತಪ್ಪ ಹೇಳಿದಂಥ ಒಂದು ಮಾತು ಆನಂದ್, ಇದನ್ನು ಬಹಳ ನಾವು ಗಮನ ಇಟ್ಕೊಂಡು ಮಾತಾಡಬೇಕು ಅಂತಾರೆ. ಮುತ್ತಪ್ಪ ಹೇಳಿದ್ರು ಅಲ್ಲಿ ಎಲ್ಲರೂ ಆಟ ಆಡ್ತಾರೆ, ಆಟ ಆಡೋಕ್ಕಲ್ಲಿ ಯಾವುದೇ ನಿರ್ಬಂಧ ಇಲ್ಲ. ನಿಜ, ಯಾಕೆ ಅಂತಂದ್ರೆ ಅವರಲ್ಲಿ ಇನ್ನೂ ಈ ಕೋಮುವಾದ ಅನ್ನುವಂಥದ್ದಿಲ್ಲ. ಹೌದು, ಅವರ ಮನಸ್ಸು ಇನ್ನೂ ಹುಳಿಯಾಗಿಲ್ಲ. ಅವ್ರ ಹಾಲಿನಂಥ ಮನಸ್ಸಿಗೆ ಯಾರೂ ಹುಳಿ ಹಿಂಡಿಲ್ಲ. ಮಕ್ಕಳುಗಳಿಗೆ ಇಂಥದ್ದೇ ಜಾತಿ, ಇಂಥದ್ದೇ ಧರ್ಮ ಅಂತ ಇಲ್ಲ. ನಾವು ಇದನ್ನು ಹಿಂಗೆ ಬೆಳೆಸ್ತಾ ಹೋದರೆ ಇವತ್ತಿನ ಮಕ್ಕಳೇ ನಾಳಿನ ಕೋಮುವಾದಿಗಳು, ಇವತ್ತಿನ ಮಕ್ಕಳೇ ನಾಳೆ ಅಶಾಂತಿ ಹರಡುವಂಥವ್ರು. ಅಂಥ ಒಂದು ಸ್ಥಿತಿ ಬರಬಾರ್ದು ಅಂತ. ಯಾಕಂದರೆ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾತಾಡಬೇಕು ನಾವು ಯಾವತ್ತೂ ಕೂಡ. ಅಂಥದ್ದು ಆಗಬಾರ್ದು ಅಂತ. ಹಿಂದೆಂದೂ ಹಿಂಗಿರಲಿಲ್ಲ. ನಾವು ಉತ್ತರ ಕರ್ನಾಟಕದ ಭಾಗದ ಸಂಗತಿಗಳನ್ನು ಮಾತಾಡ್ತಾ ಇದ್ವಿ ಪಟಾಪ್ ಶ್ರೀನಿವಾಸ್. ಸುಮ್ಮನೆ ಒಂದು ಜಸ್ಟ್ ಒಂದು ಗಮನಕ್ಕೆ ತರ್ತೀನಿ, ಅಲ್ಲಿ ಎಂದೂ ಕೂಡ ಜಾತಿ, ಧರ್ಮ, ಮತ ನೋಡಿದ್ದೇ ಇಲ್ಲ ನಾವು ಅಂತ. ಈಗ ವಿಪರೀತ ಪ್ರಮಾಣದಲ್ಲಿದೆ. ಕಾರಣ ಏನು? ಅಸೌಹಾರ್ದತೆ ಅನ್ನುವಂಥದ್ದು ಒಂದು ಕೈಯಿಂದ ಆಗುವಂಥದ್ದಲ್ಲ, ಎರಡು ಕೈಯಿಂದ ಆಗುವಂಥದ್ದು. ಸ್ನೇಹ, ಪ್ರೀತಿ ಅನ್ನುವಂಥದ್ದು ಎರಡು ಕೈಯಿಂದ ಆಗುವಂಥದ್ದು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನಾವು ಮಾತಾಡಬೇಕು. ಮೌಲಾನಾ ಶಾಫಿ ಸಾದಿ ನಮ್ಮ ಜೊತೆಗಿದ್ದಾರೆ, ರಾಜ್ಯ ವಕ್ಫ್ ಮಂಡಳಿ ಅಧ್ಯಕ್ಷರು. ಮೌಲಾನಾ ಶಾಫಿ ಸಾದಿ ಅವರೇ, ತಮಗೊಂದು ನೇರವಾದಂಥ ಪ್ರಶ್ನೆ. ನಿಜಕ್ಕೂ ಈ ಭೂಮಿ ಏನಿದೆ, ಈ ಭೂಮಿ ಅದು ವಕ್ಫ್ ವ್ಯಾಪ್ತಿಗೆ ಬರುತ್ತಾ? ವಕ್ಫ್ ಆಸ್ತಿನ? ನೀವು ಮೊನ್ನೆ ತಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಇದ್ರ ಬಗ್ಗೆ. ರಂಗನಾಥ್, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ನೀವು. ನಮಗೆ ಇದು ಸ್ಪಷ್ಟವಾಗಿ ಇದು ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಅದು ಸ್ಪಷ್ಟವಾಗಿ ನಮ್ಮ ಸರ್ಕಾರದ ಗಜೆಟಲ್ಲಿ 1964ರಲ್ಲೇ ಅದು ವಕ್ಫ್ ಎಂದು ನಮೂದಾಗಿದೆ. ಅದು ವಕ್ಫ್ ಲ್ಯಾಂಡ್, ಅದು ಚಾಮರಾಜನಗರ್ ಈದ್ಗಾ ಸುನ್ನಿ ಅಂತ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಒಂದು. ಎರಡನೇದು, ಈ ವಿಚಾರವಾಗಿ ಹೈಕೋರ್ಟಲ್ಲಿ ಇದು ನಡೆದಿತ್ತು, ಅದು ಪ್ಲೇ ಗ್ರೌಂಡ್ ಅಂತ ಹೇಳಿ ಕಾರ್ಪೊರೇಷನ್ ಅವರು. ಆವಾಗಲೂ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅದು ಮುಸ್ಲಿಂ ಜನಾಂಗದ ಸ್ಮಶಾನ ಮತ್ತು ಈದ್ಗಾ. 10 ಎಕರೆ ಜಾಗ ಇತ್ತು. ಈಗ ಅದು ಎಂಕ್ರೋಚ್ ಆಗಿ ಬರೀ 2 ಎಕರೆ ಮತ್ತು 5 ಗುಂಟೆ ಜಾಗ ಇದೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲೂ 1964ರಲ್ಲೂ ಜಡ್ಜ್ಮೆಂಟ್ ಬಂದಿದೆ. ಅಪೀಲ್ಗೆ ಹೋದ್ರು ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅಲ್ಲಿ ಕಾರ್ಪೊರೇಷನ್ ಅವರು ನೀಡಿದಂತಹ ವಿಚಾರಕ್ಕೆ, ಅವರ ಆರ್ಗ್ಯುಮೆಂಟ್ಗೆ ಯಾವುದೇ ವಿಧವಾದಂತಹ ದಾಖಲೆಗಳನ್ನು ಅವರು ಕೊಟ್ಟಿಲ್ಲ. ಆದ್ರಿಂದ ಇದು ಸ್ಪಷ್ಟವಾಗಿ ಇದು ನೋಡಿ, ಈ ಜಡ್ಜ್ಮೆಂಟ್ ಸಂಪೂರ್ಣವಾಗಿ ರಂಗನಾಥ್ ಅವರು ಇದು ನೋಡಿದ್ರೆ ನೀವು ಸ್ಪಷ್ಟವಾಗಿ ಎಲ್ಲವೂ ಇದರಲ್ಲಿ ಅಡಕವಾಗಿದೆ. ಅಲ್ಲಿ ಬೇರೆ ಯಾವುದೇ ಕಟ್ಟಡಗಳು ಇಲ್ಲ, ಅಲ್ಲಿ ಈದ್ಗಾ ಮಾತ್ರ ಎಂದು ಸ್ಪಷ್ಟವಾಗಿ 5ನೇ ಪೇಜಲ್ಲೂ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ 1938ರಲ್ಲಿ ಗ್ರೇವ್ ಯಾರ್ಡ್ ಇತ್ತು, 1871ರಲ್ಲಿ ನಮ್ಮ ಅಬ್ದುಲ್ ರಜಾಕ್ ಅದನ್ನೆಲ್ಲವನ್ನು ಕೂಡ ಓದಿ ಹೇಳಿದ್ರು ಶಾಫಿ ಸಾದಿ ಅವರೇ. ನಾನು ಕೇಳ್ತಿರುವಂತದ್ದು, ಇದು ಯಾರಿಗೆ ಸೇರಿರುವಂತ ಆಸ್ತಿ? ತಾವು ಹೇಳ್ತಿರೋದು ವಕ್ಫ್ ಬೋರ್ಡ್ ಸೇರಿರುವಂತ ಆಸ್ತಿ ಅಂತ. ಅದು ಹೌದೋ ಅಲ್ವಾ ಅಂತ ಒಂದೇ ಉತ್ತರ. ಹೌದು, ಹೇಗೆ ಅದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾವು ಮಾತಾಡ್ತೀವಿ. ಅವ್ರು ಹೇಳ್ತಾರೆ ಹೌದು ಇದು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಿರುವಂತ ಆಸ್ತಿ, ಇದು ವಕ್ಫ್ ಬೋರ್ಡ್ ವ್ಯಾಪ್ತಿಯಲ್ಲಿರುವಂತ ಆಸ್ತಿ ಅಂತ. ಹೇಗದು? ಇದಕ್ಕೆ ಯಾವ ದಾಖಲೆಗಳು ಅವ್ರ ಹತ್ರ ಇದೆ? ಇದು ಸಂಬಂಧಪಟ್ಟಂಗೆ ಮಾತಾಡ್ತೀವಿ. ಈದ್ಗಾ ಮೈದಾನದ ಕದನ ಇದೆಯಲ್ಲ, ಅದು ಇವತ್ತು ನೆನ್ನೆದಲ್ಲ, ಬರೋಬ್ಬರಿ 50 ವರ್ಷಗಳ ಹಿಂದೆ, 48-50 ವರ್ಷಗಳ ಹಿಂದೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಂತಹ ಪ್ರಕರಣ ಇದು. ಈದ್ಗಾ ವಿವಾದ, ವಕ್ಫ್ ಬೋರ್ಡ್ ವರ್ಸಸ್ ಬಿಬಿಎಂಪಿ ಹೇಳ್ತಾ ಇದೆ ನಮ್ಮ ಆಸ್ತಿ ಅದು, ಆಟದ ಮೈದಾನ, ಮಕ್ಕಳು ಬಳಕೆ ಮಾಡುವಂತ ಆಟದ ಮೈದಾನ ನಮ್ದು ಅಂತ ಹೇಳ್ತಾ ಇದೆ. ವಕ್ಫ್ ಬೋರ್ಡ್ ಹೇಳ್ತಾ ಇದೆ ಇಲ್ಲ, ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಅದು ವಕ್ಫಿನ ಆಸ್ತಿ ಅಂತೇಳಿ. ಹಾಕಿದ್ರೆ ಇಲ್ಲಿ ನಿಜವಾದಂತ ಮಾಲೀಕರು ಯಾರು?
ಆಸ್ತಿ ಯಾರ ಸ್ವಾಧೀನದಲ್ಲಿದೆ, ಸ್ವಾಧೀನಕ್ಕೂ ಮಾಲೀಕತ್ವಕ್ಕೂ ಶುರುವಾಗಿರುವಂತಹ ಬಡಿದಾಟ ಇದೆಯಲ್ಲ, ಇದರಲ್ಲಿ ಯಾರು ಮಾಲೀಕರು ಅನ್ನುವಂಥ ಪ್ರಶ್ನೆ ಕೂಡ ಇದಿದೆ. ಅದರ ಜೊತೆಗೆ ಯಾರಿಗೆ ಸೇರಿದ್ದು ಈ ಆಸ್ತಿ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶದಲ್ಲಿ ಏನು ಉಲ್ಲೇಖ ಆಗಿದೆ ನೋಡ ಬನ್ನಿ. ಅದು BBMP ಸ್ವತ್ತಾಗಿದೆ. ಈದ್ಗಾ ಮೈದಾನ ಇದೇ ಜಾಗ ಈಗ ಮತ್ತೊಂದು ಧರ್ಮ ದಂಗಲ್ ಕಿಡಿ ಹೊತ್ತಿಸಿದೆ. ಪರವಿರೋಧ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಹಿಂದೂಗಳು ನಮ್ಮ ಹಬ್ಬ ಆಚರಣೆಗಳಿಗೂ ಅವಕಾಶ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ವಕ್ಫ್ ಬೋರ್ಡ್ ಈ ಜಾಗ ನಮ್ದು ಅಂತ ಪಟ್ಟು ಹಿಡಿದಿದ್ರೆ BBMP ಇದು ನಮಗೆ ಸೇರಿದ ಜಾಗ ಅಂತ ಹೇಳ್ತಿದೆ. ಈ ಹಿಂದೆಯೂ ಇದೇ ಜಾಗಕ್ಕಾಗಿ ವಿವಾದ ಉಂಟಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಹಾಗಾದ್ರೆ ವಿವಾದ ಪ್ರಾರಂಭವಾಗಿದ್ದು ಯಾವಾಗ? ಏನೇನು ವಾದ ಪ್ರತಿವಾದಗಳಾಗಿದ್ವು? ಕೊನೆಗೆ ಸುಪ್ರೀಂ ಕೋರ್ಟ್ ಏನಂತ ಆದೇಶ ಕೊಟ್ಟಿತ್ತು ಅನ್ನೋ ಪಿನ್ ಟು ಪಿನ್ ಮಾಹಿತಿ ತೋರಿಸ್ತೀವಿ ನೋಡಿ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಈದ್ಗಾ ಮೈದಾನ ವಿವಾದ. ಜಾಗ ಯಾರಿಗೆ ಸೇರಿದ್ದು ಸುಪ್ರೀಂ ಕೋರ್ಟ್ ಹೇಳಿದ್ದೇನೋ? ಎಸ್, ಬೆಂಗಳೂರಿನ ಚಾಮರಾಜಪೇಟೆಯ ಸರ್ವೆ ನಂಬರ್ 40ರಲ್ಲಿ ಆಗ ಅಸ್ತಿತ್ವದಲ್ಲಿದ್ದ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಕಟ್ಟಡ ಕಟ್ಟಲು ಜಮೀನು ಅಗೆಯುವಾಗ ವಿವಾದ ಪ್ರಾರಂಭವಾಗಿತ್ತು. ಆ ವೇಳೆ ಪಾಲಿಕೆ ಕ್ರಮ ಪ್ರಶ್ನಿಸಿ 2 ಎಕರೆ 10 ಗುಂಟೆ ಜಾಗದ ಪರವಾಗಿ ಮುಸ್ಲಿಮರು 1959ರಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಈ ಜಾಗವನ್ನ ಪ್ರಾರ್ಥನೆಗೆ ಬಳಸುತ್ತಿರುವುದರಿಂದ ಸ್ವಾಧೀನದಲ್ಲಿ ಪಾಲಿಕೆ ಹಸ್ತಕ್ಷೇಪ ಮಾಡದಂತೆ ಸಿವಿಲ್ ಕೋರ್ಟ್ ನಿರ್ಬಂಧಾಜ್ಞೆ ನೀಡಿತ್ತು. ಇಷ್ಟಕ್ಕೆ ಸುಮ್ಮನಾಗದ ಪಾಲಿಕೆ ಸುಪ್ರೀಂ ಕೋರ್ಟ್ನಲ್ಲೂ ಮೇಲ್ಮನವಿ ಸಲ್ಲಿಸಿತ್ತು. ಆಗ ಕೋರ್ಟ್ನಲ್ಲಿ ಏನೇನು ವಾದ ಪ್ರತಿವಾದ ನಡೆದಿತ್ತು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ವಿವಾದಿತ ಜಾಗದ ಬಗ್ಗೆ ಮುಸ್ಲಿಮರ ವಾದ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ 1871ರ ಪಹಣಿಯ ಪ್ರಕಾರ 10 ಎಕರೆ 5 ಗುಂಟೆ ಜಾಗವಿತ್ತು. ಖಾಜಿ ಸಾಹೇಬ್ ಸ್ಮಶಾನಕ್ಕೆಂದು ಖರಾಬ್ ಜಾಗ ನೀಡಲಾಗಿತ್ತು. 1877ರ ಫೈಸಲ್ ಪತ್ರಿಕಾದಲ್ಲೂ ಸರ್ಕಾರಿ ಖಾಸಿ ಸಾಬ್ ಜಾಗವೆಂದು ಉಲ್ಲೇಖಿಸಲಾಗಿದೆ. 1901ರ ಖೇತ್ವರ್ ಪತ್ರಿಕಾದಲ್ಲೂ 10.5 ಎಕರೆ ಸರ್ಕಾರಿ ಜಾಗ ಎಂದು ಉಲ್ಲೇಖಿಸಲಾಗಿದೆ. ಖಾಜಿ ಸಾಹೇಬರ ಸ್ಮಶಾನ ಭೂಮಿ ಎಂದು ಸಹ ಉಲ್ಲೇಖಿಸಲಾಗಿದೆ. ಈಗಿರುವ ಪಾಲಿಕೆ ಆಗ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಆಗಿತ್ತು. ಇದೇ ಕಮಿಟಿ 1938ರಿಂದ 1941ರವರೆಗೆ ಲೈಸೆನ್ಸ್ ಕೂಡ ನೀಡಿತ್ತು. ಈ ಲೈಸೆನ್ಸ್ಗಳಲ್ಲಿ ಈದ್ಗಾ ಭೂಮಿ ಎಂದು ಉಲ್ಲೇಖಿಸಲಾಗಿದೆ. ಪ್ರತಿ ವರ್ಷ 2 ಬಾರಿ ಪ್ರಾರ್ಥನೆಗಾಗಿ ಬಳಸಲಾಗ್ತಿದೆ ಎಂದು ಮುಸ್ಲಿಮರ ಪರ ವಕೀಲರು ವಾದ ಮಾಡಿದ್ರು. ಇನ್ನು ಇದಕ್ಕೆ ಪ್ರತಿಯಾಗಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಪರ ವಕೀಲರು ಸಹ ಪ್ರತಿವಾದ ಮಾಡಿದ್ರು. ಅದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಜಮೀನಿನಲ್ಲಿರುವ ವೇದಿಕೆ ಮಾತ್ರ ಮುಸ್ಲಿಮರ ಪ್ರಾರ್ಥನೆಗೆ ಬಳಕೆಯಾಗುತ್ತಿದ್ದು ಉಳಿದ ಜಾಗ ಬಯಲು ಪ್ರದೇಶವಾಗಿ ಬಳಕೆಯಾಗ್ತಿದೆ. ಇಷ್ಟೇ ಅಲ್ಲದೆ ಸ್ಮಶಾನಗಳು ಪಾಲಿಕೆಗೆ ಸೇರಿದ್ದೆಂದು ಸಿಟಿ ಕಾರ್ಪೊರೇಷನ್ ವಾದವಾಗಿತ್ತು. ಜೊತೆಗೆ ಖಾಸಗಿ ಮಾಲೀಕತ್ವದಲ್ಲಿ ಇಲ್ಲದ ಜಾಗ ಕಾರ್ಪೊರೇಷನ್ಗೆ ಸೇರಿತ್ತೆಂದು, ಹೀಗಾಗಿ ಸ್ಮಶಾನದ ಭೂಮಿ ಕೂಡ ಪಾಲಿಕೆಯ ಮಾಲೀಕತ್ವದ್ದೆಂದು ವಾದ ಮಾಡಲಾಗಿತ್ತು. 1933ರ ಮೈಸೂರು ಸಿಟಿ ಮುನ್ಸಿಪಾಲಿಟಿ ಕಾಯ್ದೆ ಮೈಸೂರು ಲ್ಯಾಂಡ್ ರೆವಿನ್ಯೂ ಕೋಡ್ ಉಲ್ಲೇಖಿಸಿ ಸಿಟಿ ಕಾರ್ಪೊರೇಷನ್ ವಾದ ಮಾಡಿತ್ತು. ಮುಂದುವರೆದು ವಿವಾದಿತ ಜಾಗದಲ್ಲಿ ಸಾರ್ವಜನಿಕ ಮುನ್ಸಿಪಲ್ ಟ್ಯಾಂಕ್ ಇದೆ, ಎಲ್ಲಾ ಧರ್ಮದ ಮಕ್ಕಳು ಅಲ್ಲಿ ಆಟವಾಡುತ್ತಾರೆ, ಜನರು ದಾರಿಯಾಗಿ ಆ ಜಾಗವನ್ನು ಉಪಯೋಗಿಸುತ್ತಿದ್ದಾರೆಂದು ಹೇಳಲಾಗಿತ್ತು. ಜಮೀನಿನಲ್ಲಿರುವ 2 ಫುಟ್ಪಾತ್ಗಳನ್ನು ಸಾರ್ವಜನಿಕರು ಬಳಸುತ್ತಿದ್ದಾರೆ. ಪಾಲಿಕೆಯ ಪೌರ ಕಾರ್ಮಿಕರು ವಾರಕ್ಕೊಮ್ಮೆ ಅಲ್ಲಿ ಸೇರುತ್ತಾರೆ. ಹೀಗಾಗಿ ಇದು ಪಾಲಿಕೆಗೆ ಸೇರಿದ ಜಾಗವೆಂದು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವಾದಿಸಿತ್ತು. ಆದರೆ 1959ರಲ್ಲಿ ಬೆಂಗಳೂರಿನ ಸಿವಿಲ್ ಕೋರ್ಟ್ ಪಾಲಿಕೆಯ ಈ ವಾದವನ್ನು ತಿರಸ್ಕರಿಸಿತ್ತು. ನಂತರ ಹೈಕೋರ್ಟ್ ಮತ್ತು 1964ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಪಾಲಿಕೆಯ ವಾದ ತಿರಸ್ಕರಿಸಿ ಸುಪ್ರೀಂ ಕೋರ್ಟ್ ಹೀಗೆ ತೀರ್ಪು ನೀಡಿತ್ತು. ಸುಪ್ರೀಂ ಕೋರ್ಟ್ ಆದೇಶದಲ್ಲೇನಿತ್ತು ಅನ್ನೋದನ್ನ ನೋಡೋದಾದ್ರೆ, ಸಿಟಿ ಕಾರ್ಪೊರೇಷನ್ ಮಾಡಿದ್ದ ವಾದಕ್ಕೆ ವಿವರಣೆಯಾಗಿ ಈ ಜಾಗಕ್ಕೆ ಮಾಲೀಕರಿಲ್ಲದಿದ್ರೆ ಸರ್ಕಾರದ್ದೆಂದು ಒಪ್ಪಬಹುದಿತ್ತು. ಆದರೆ ಬಯಲು ಜಾಗವಾಗಿದ್ದರಿಂದ ಸರ್ಕಾರದ್ದೆಂದು ಹೇಳಲಾಗದು ಅಂತ ಮೊದಲು ಹೇಳಿತ್ತು. ಒಂದು ಸಮುದಾಯ ಧಾರ್ಮಿಕ ನಂಬಿಕೆಯಂತೆ ಸ್ಮಶಾನವಾಗಿ ಬಳಸುತ್ತಿದೆ. ಹೀಗಾಗಿ ಸ್ಮಶಾನದ ಪ್ರದೇಶವನ್ನು ಪಾಲಿಕೆ ನಿಯಂತ್ರಣ ಮಾಡಬಹುದೇ ಹೊರತು ಇದರಿಂದ ಪಾಲಿಕೆಗೆ ಮಾಲೀಕತ್ವ ದೊರಕುವುದಿಲ್ಲ ಅಂತ ಹೇಳಿತ್ತು. ಮುಂದುವರೆದು ನಲ್ಲಿ ಟ್ಯಾಂಕ್ನಿಂದಲೇ ಸಂಪೂರ್ಣ ಜಾಗದ ಮಾಲೀಕತ್ವ ಸಿಗುವುದಿಲ್ಲವೆಂಬುದನ್ನು ಉಲ್ಲೇಖಿಸಿತ್ತು.
ಜೊತೆಗೆ ಮಕ್ಕಳು ಆಟವಾಡುವುದು, ಜನ ದಾರಿಯಾಗಿ ಬಳಸುವುದು, ಪೌರ ಕಾರ್ಮಿಕರು ಸೇರುವುದು ಮಾಲೀಕತ್ವಕ್ಕೆ ಪುರಾವೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಮುಸ್ಲಿಮರ ದಾಖಲೆ ಪರಿಶೀಲನೆ ನಡೆಸಿದ ಸುಪ್ರೀಂ ಕೋರ್ಟ್ ಈದ್ಗಾ ಸ್ಮಶಾನ ಬಹುಕಾಲದಿಂದ ಅಸ್ತಿತ್ವದಲ್ಲಿದೆ, 1938ರ ದಾಖಲೆಗಳಲ್ಲೂ ಈದ್ಗಾ ಎಂದು ಉಲ್ಲೇಖಿಸಲಾಗಿದೆ, 1871ರ ದಾಖಲೆಗಳಲ್ಲೂ ಸ್ಮಶಾನ ಎಂದು ಉಲ್ಲೇಖಿಸಲಾಗಿದೆ ಅಂತ ಹೇಳಿತ್ತು. ಮೊದಲಿಗೆ ಹೆಚ್ಚಿದ್ದ ಜಾಗ ಕಾಲಕ್ರಮೇಣ ಚಿಕ್ಕದಾಗಿದೆ, ಹೀಗಾಗಿ ಸ್ಮಶಾನಕ್ಕಾಗಿ ಜಾಗವನ್ನ ದೂರದಲ್ಲಿ ನೀಡಲಾಗಿದೆ. ಸ್ಮಶಾನಕ್ಕೆ ಜಾಗ ನೀಡಿದ ಮಾತ್ರಕ್ಕೆ ಈ ಜಾಗ ವಿನಿಮಯವಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಉಲ್ಲೇಖಿಸಿತ್ತು. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸಿವಿಲ್ ಕೋರ್ಟ್ ಪಾಲಿಕೆ ಮೇಲ್ಮನವಿ ವಜಾಗೊಳಿಸಿದ ಆದೇಶ ಸರಿ ಇದೆ ಎಂಬ ತೀರ್ಮಾನಕ್ಕೆ ಬರಲಾಗಿತ್ತು. ಹೀಗಾಗಿ ಮೈಸೂರಿನ ಹೈಕೋರ್ಟ್ ಆದೇಶ ಸೂಕ್ತವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿ ಆದೇಶ ಹೊರಡಿಸಿತ್ತು. ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಎಂ ಹಿದಾಯತುಲ್ಲಾ ಹಾಗೂ ನ್ಯಾಯಮೂರ್ತಿ ರಘುಬರ್ ದಯಾಳ್ ರವರಿದ್ದ ಪೀಠ ಪಾಲಿಕೆಯ ಮೇಲ್ಮನವಿಯನ್ನ ವಜಾಗೊಳಿಸಿದೆ. ಈ ಆದೇಶದ ಪ್ರಕಾರ ಈಗ ಯಾರ ಮುಂದೆ ಯಾವ ಆಯ್ಕೆಗಳಿದೆ ಅನ್ನೋದನ್ನ ನೋಡೋದಾದ್ರೆ, ಈ ಭೂಮಿ ಮುಸ್ಲಿಮರ ಸ್ವಾಧೀನದಲ್ಲಿರುವುದರಿಂದ ಪಾಲಿಕೆ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡುವುದು ಸರಿಯಲ್ಲವೆಂದು ನಿರ್ಬಂಧಕಾಜ್ಞೆ ನೀಡಿದೆ. ಆದರೆ ಇದು ಮಾಲೀಕತ್ವದ ವಿವಾದವಾಗಿರದೆ ಸ್ವಾಧೀನದ ವಿವಾದವಾಗಿದ್ದರಿಂದ ಕೋರ್ಟ್ ಕೇವಲ ಮುಸ್ಲಿಮರ ಸ್ವಾಧೀನತೆಯ ಬಗ್ಗೆ ತೀರ್ಪು ನೀಡಿದೆ. ಹೀಗಾಗಿ ಸದ್ಯ ಪಾಲಿಕೆ ಮುನ್ಸಿಪಾಲಿಟಿ ಕಾಯ್ದೆಯ ಅನುಸಾರ ಸ್ಮಶಾನ, ಈದ್ಗಾ ಮೈದಾನಕ್ಕೆ ಪಾಲಿಕೆ ನಿಯಂತ್ರಣ ಹೇರಬಹುದಾದರೂ ಮೈದಾನದ ಸ್ವರೂಪ ಬದಲಾಯಿಸಲು ಸಾಧ್ಯವಿಲ್ಲ. ಹಾಗೆಯೇ ಮಾಲೀಕತ್ವ ಇಲ್ಲದಿದ್ದರಿಂದ ಮುಸ್ಲಿಮರು ಇದನ್ನು ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಒಟ್ಟಾರೆ 60 ವರ್ಷಕ್ಕೂ ಹಳೆಯದಾದ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಬಳಿಕ ತಣ್ಣಗಾಗಿತ್ತು. ಆದರೆ ಈಗ ಎದ್ದಿರೋ ವಿವಾದ ಮತ್ತೊಂದು ಕಾನೂನು ಹೋರಾಟಕ್ಕೆ ಕಾರಣವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಮೇಶ್, ಟಿವಿ9 ಬೆಂಗಳೂರು. ಶ್ರೀನಿವಾಸ್ ಅವರೇ, ನಿನ್ನೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ತಾವು ಹೇಳ್ತಾ ಇದ್ರಿ, ಇದು ಬಿಬಿಎಂಪಿ ಆಸ್ತಿ, ಯಾರ ಹೆಸರಲ್ಲೂ ಕೂಡ ಆಸ್ತಿ ಇಲ್ಲ, ಪೊಸಿಷನ್ ಅಲ್ಲಿ ಅವ್ರು ಇರ್ಬೋದು ಅಥವಾ ಸ್ವಾಧೀನದಲ್ಲಿ ಇರ್ಬೋದು, ಬಟ್ ಮಾಲೀಕರು ಯಾರು ಅನ್ನುವಂಥದ್ದು ಕ್ಲೇಮ್ ಆಗಿಲ್ಲ ಇಲ್ಲೂ ಕೂಡ ಅಂತ ಹೇಳ್ತಾ ಇದ್ರಿ. ಬಟ್ ರಜಾಕ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಈದ್ಗಾ ಮೈದಾನ, ಇದು ಮುಸ್ಲಿಮರಿಗೆ ಸೇರಿದಂಥದ್ದು. ಶಫಿ ಸಾದಿ ಅವರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲ ಇದು ವಕ್ಫ್ ಬೋರ್ಡಿನ ಆಸ್ತಿ ಅಂತ ಹೇಳಿ. ನೋಡಿ, ಈ ಲೇಔಟ್ ಏನಿದೆಯಲ್ಲ, ಚಾಮರಾಜಪೇಟೆ ಲೇಔಟು, ಇದು ಚಾಮರಾಜೇಂದ್ರ ಒಡೆಯರ್ ಮಾಡಿದಂಥ ಲೇಔಟ್ ಬೇಸಿಕಲಿ. ಓಕೆ, 10 ಎಕರೆ ಏನು ಗುಟ್ಟಳ್ಳಿ ಸರ್ 40ರಲ್ಲಿ 10 ಎಕರೆ 10 ಗುಂಟೆ ಇತ್ತು. ಅದರಲ್ಲಿ 8 ಎಕರೆನ ಸ್ವತಃ ಒಡೆಯರವರನ್ನೇ ಲೇಔಟ್ ಮಾಡಿ ತುಂಬ ಪ್ರಗತಿಪರರು, ನಾವೆಲ್ಲ ತಿಳ್ಕೊಬೇಕು. ಒಡೆಯರವರು ಅವರು ಆವತ್ತಿಗೆ ಯೋಚನೆ ಮಾಡಿ ಅಲ್ಲಿ 2 ಎಕರೆ 10 ಗುಂಟೆನ ಮೈದಾನ ಮಾಡ್ತಾರೆ. ಒಂದು ವೆಲ್ ಪ್ಲಾನ್ಡ್ ಲೇಔಟ್ ಅಂತ ಮಾಡಿದ್ಮೇಲೆ ಮೈದಾನ ಇರುತ್ತಾ ಇಲ್ವಾ? ಕಾಮನ್ ಸೆನ್ಸ್ ಅದು. ರಜಾಕ್ ಏನಾದ್ರೂ ಇರಲಿ, ಕೋರ್ಟ್ ಏನಾದ್ರೂ ಇದ್ಕೊಳ್ಳಿ, ಕಾಮನ್ ಸೆನ್ಸ್ ಯಾವಾಗ ಪ್ರಿವೈಲ್ ಆಗೋದಂದ್ರೆ 8 ಎಕರೆದು ಅವ್ರು ಲೇಔಟ್ ಮಾಡಿದಾಗ 2 ಎಕರೆ 10 ಗುಂಟೆ ಮೈದಾನ ಅಂತ ಬಿಟ್ಟಿದ್ರು. ನೋ ಡೌಟ್ ಅಲ್ಲಿ ವರ್ಷಕ್ಕೆ 2 ಸಾರಿ ಈದ್ಗಾನಲ್ಲಿ ಪ್ರೇಯರ್ ಆಗ್ತಾ ಇತ್ತು, ಅದೆಲ್ಲ ನಾನು ದಿನೇ ಮಾಡ್ತಾ ಇಲ್ಲ. ಈಗ ಮೂಲ ಯಾರು ಅಬ್ದುಲ್ ವಾಜಿದ್ ಅವ್ರು ಕೋರ್ಟ್ಗೆ ಹೋದ್ರಲ್ಲ 1952ರಲ್ಲಿ ಮೊದಲನೇ ಬಾರಿಗೆ ಮುನ್ಸಿಫ್ ಕೋರ್ಟ್ಗೆ ಹೋದ್ರು. ಏನಕ್ಕೆ ಹೋದ್ರು ಅಂದ್ರೆ ಅಲ್ಲಿ ಕಾರ್ಪೊರೇಷನ್ ಅವರು ಕಟ್ಟಡ ಕಟ್ಟಕ್ ಬರ್ತಾರೆ, ಇಂಜಂಕ್ಷನ್ ಪಾಸ್ ಮಾಡಿ ಅಂತ. ಟೈಟಲ್ ಈಸ್ ನಾಟ್ ಎ ಕ್ವಶನ್ ಅಟ್ ಆಲ್, ಟೈಟಲ್ ಅಲ್ಲ. ಅಲ್ಲಿಂದ ಮುನ್ಸಿಫ್ ಕೋರ್ಟ್ ಇವ್ರ ಪರಗಾಯ್ತು. ಇದು ಈ ಟೋಟಲ್ ಏನು ವಿವಾದ ಇದೆಯಲ್ಲ, ಇದು ಕಾಂಗ್ರೆಸ್ನ ಪಾಪದ ಕೂಸು ಅಂತ ನಾನು ನೇರವಾಗಿ ಹೇಳ್ತೀನಿ ಕಾಂಗ್ರೆಸ್ನವ್ರಿಗೆ. ಯಾಕೆ ಅಂದ್ರೆ ನೀವು ಪೂರ್ತಿ ನೋಡಿದ್ರೆ ಕಾರ್ಪೊರೇಷನ್ ಇದು ಹೇಗೆ ಅದನ್ನ ಹ್ಯಾಂಡಲ್ ಮಾಡಿದಾರೆ ಅಂದ್ರೆ, ನೋಡಿ ನಿಮ್ಮ ಮಾತಿಗೆ ನಗ್ತಾ ಇದಾರೆ. ಒಂದ್ ನಿಮಿಷ, ಅವ್ರಿಗೆ 1992 ಅಲ್ಲಿ ಒಂದ್ ನಿಮಿಷ ಸುಪ್ರೀಂ ಕೋರ್ಟ್ ಡಾಕ್ಯುಮೆಂಟ್ ಅಲ್ಲಿ 1931 ನಲ್ಲಿ ಒಂದ್ ನಿಮಿಷ ಏನ್ ಸರ್, ಆ ಕೋರ್ಟ್ ಅಲ್ಲಿ ಇಂಜಂಕ್ಷನ್ ಹೋಗಿ OS ಬಂತು ಮುನ್ಸಿಪಲ್ಲಿ, ಅದಾದ್ಮೇಲೆ RP ಬಂತು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ, ಅದಾದ್ಮೇಲೆ RSA ಬಂತು ಹೈಕೋರ್ಟ್ ಅಲ್ಲಿ. ನಾನು ಜಡ್ಜ್ಮೆಂಟ್ ಬಗ್ಗೆನೇ ಮಾತಾಡೋದಾದ್ರೆ ಇಟ್ಸ್ ಎ ಟ್ಯಾಂಪರ್ಡ್ ಜಡ್ಜ್ಮೆಂಟ್. ನೀವು ಅದನ್ನ ನೋಡಿದ್ರೆ ಅದು ನೋಡಿದ್ರೆ ಟೈಟ್ಲ್ ಅನ್ನೋ ಕಡೆ 2 ಕಡೆ ಹೊಡೆದ್ಬಿಟ್ಟು ಪೊಸೆಷನ್ ಅಂತ ಬರ್ದಿದ್ದಾರೆ ಕೈಯಲ್ಲಿ. ಹೌದು, ಒಂದು ಚೋಟ ಸಿಗ್ನೇಚರ್ ಆಯ್ತು, ನೀವು ಕಾಪಿ ಇಲ್ಲ ಅಂದ್ರೆ ಇದಾರೆ ನನ್ನ ಹತ್ರ, ಕೊಡ್ತೀನಿ, ಒರಿಜಿನಲ್ ಕೊಡ್ತೀನಿ, ಸರ್ಟಿಫೈಡ್ ಕಾಪಿ ಒರಿಜಿನಲ್ ಕೊಡ್ತೀನಿ, ನಿಮ್ಗೆ ಕೊಡ್ತೀನಿ. ಟೈಟ್ಲ್ ಅನ್ನೋ ಕಡೆ 2 ಕಡೆ ಹೊಡೆದ್ಬಿಟ್ಟು ಪೊಸೆಷನ್ ಅಂತ ಕೈಯಲ್ಲಿ ಬರ್ದಿದ್ದಾರೆ. ಕಾಮನ್ ಸೆನ್ಸ್ ಏನಂದ್ರೆ ಯಾವುದೇ ಜಡ್ಜ್ ಒಂದು ಸಣ್ಣ ಕರೆಕ್ಷನ್ ಮಾಡಿದಾಗ ಒಂದು ಚೋಟ ಸಿಗ್ನೇಚರ್ ಆಗಬೇಕು. ಜಡ್ಜ್ಮೆಂಟ್ ಕೊನೆಯಲ್ಲಿ ನಂಬರ್ ಆಫ್ ಕರೆಕ್ಷನ್ಸ್ ಅಂತ ಇರುತ್ತೆ ಸರ್, ಆ ನಂಬರ್ ಆಫ್ ಕರೆಕ್ಷನ್ ಮೆನ್ಷನ್ ಇಲ್ಲ. 2 ಕಡೆನೂ ಪೊಸೆಷನ್ ಅಂತ ಬರ್ದಿದ್ದಾರೆ. ದ ಹೋಲ್ ಡಿಸ್ಪ್ಯೂಟ್ ಈಸ್ ಅಬೌಟ್ ದ ಪೊಸೆಷನ್, ನಾಟ್ ದ ಟೈಟಲ್.
ಶಫಿ ಸಾದಿ ಅವರು ನನಗೆ ರಾತ್ರಿ ಮಾತಾಡ್ತಿದ್ದೆ, ನನಗೆ ಅತ್ಯಂತ ಆತ್ಮೀಯರು. ಅವ್ರು ಹೇಳ್ತಾ ಇದ್ರು, ಏನೋ ನಮ್ಮದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಸರ್ 1936 ಅಂತ. ನಾನು ಹೇಳ್ತೀನಿ ಸರ್, ನಿಮ್ಮ ಈ OS ಅಲ್ಲಿ, RP ಅಲ್ಲಿ, RSA ನಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ವಕ್ಫ್ ಬೋರ್ಡ್ ಅಂತ ಒಂದು ಶಬ್ದ ತೋರಿಸ್ಬಿಡಿ ಸರ್, ನೋಡೋಣ ಎಲ್ಲಾದ್ರೂ. ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ. ಎಲ್ಲೂ ವಕ್ಫ್ ಬೋರ್ಡ್ ಅನ್ನೋದು ಇಲ್ವೇ ಇಲ್ಲ ಸರ್. ಆಮೇಲೆ ಇವತ್ತು ಏನ್ ಗೆಜೆಟ್ ನೋಟಿಫಿಕೇಶನ್ ತೋರಿಸ್ತಾ ಇದಾರಲ್ಲ, ಇಟ್ ಈಸ್ ದ ಆಲ್ಟರ್ನೇಟ್ ಗಿವನ್. ಸರ್ ಪುಟ್ಟಣ್ಣ ಶೆಟ್ಟಿ ಅವರು ಕೊಟ್ಟಿರೋ ಆಲ್ಟರ್ನೇಟ್ ನೋಟಿಫಿಕೇಶನ್ ನಾನು ಕೊಡ್ತೀನಿ ನಿಮ್ಗೆ. ಸರ್ ಪುಟ್ಟಣ್ಣ ಶೆಟ್ಟಿ ಅವರು ಆಲ್ಟರ್ನೇಟ್ ಜಾಗ ಏನ್ ಕೊಟ್ಟಿದ್ದೀರಾ ಅದ್ರ ನೋಟಿಫಿಕೇಶನ್ ಇದೆ, ಅದ್ರದ್ದು ನೋಟಿಫಿಕೇಶನ್ ನಂಬರ್ 1. ಆಮೇಲೆ ಇರಪ್ಪ, ಸುಪ್ರೀಂ ಕೋರ್ಟ್ ಒಂದ್ ನಿಮಿಷ ಹೇಳ್ತಾರಲ್ವಾ, ನೋಡಿ ಸರ್ ಇಲ್ಲಿ ಇಟ್ಸ್ ಅ ಪಬ್ಲಿಕ್ ಪ್ಲೇಸ್ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಈದ್ಗಾ, ಒಂದ್ ನಿಮಿಷ ಸರ್, Eidgah Maidan and a burial ground are used only at alternative, and if children go and play upon the land, the title thereto is not created on behalf of the corporation. Important note idu. The children do not have to be turned away to preserve one's possession. Yes. In any case, the corporation cannot take advantage. Nandu possession anta ಹೊರಗಡೆ ಹಾಕಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. It is a public place. ಇದು ಯಾವುದು ಟೈಟ್ಲ್ ಇವತ್ತು ಕಾರ್ಪೊರೇಷನ್ 1919 ಜಮೀರ್ ಅಹಮದ್ ಖಾನ್ ಅವರು ಈದ್ಗಾ ಇರೋದಲ್ವಾ, ಈದ್ಗಾ ಮೈದಾನ ಅಲ್ವಾ, 941 ಇರಪ್ಪ ಒಂದು ನಿಮಿಷ ಪ್ಲೀಸ್, 941 ಸ್ಕ್ವೇರ್ ಫೀಟ್ಗೆ ಮುಸ್ಲಿಂ ದರ್ಗಾ ಅಂತ ಮಾಡಿಸಿದ್ದಾರೆ ಸರ್. ಯಾರ್ದು ಅಲ್ಲಿ ಸ್ಮಶಾನ ಇದು ಅಲ್ಲಿ ಗ್ರೇವ್ ಯಾರ್ಡ್ ಇದೆ ಸರ್, ಯಾರನ್ನ ಅಲ್ಲಿ ಸಮಾಧಿ ಮಾಡಿದ್ದಾರೆ ಸರ್? ದಯವಿಟ್ಟು ದರ್ಗಾ ವ್ಯತ್ಯಾಸ ಏನು? ಎರಡು ಮಿನಾರ್ ಓದಿದ್ರಲ್ಲ, ಅದು ದಾಖಲಾತಿಗಳಲ್ಲಿ ದಾಖಲಾತಿನೇ ಇಲ್ಲ. 941 ಸ್ಕ್ವೇರ್ ಫೀಟ್ ಏನ್ BBMP ಖಾತಾ ಮಾಡಿದೆ, ಅದ್ರ ಪಕ್ಕದಲ್ಲೇನೆ ಆಟದ ಮೈದಾನ ಅಂತ ಅದೇ ಕಥೆ ಎಕ್ಸ್ಟ್ರಾಕ್ಟ್ ಆಗಿದೆ. ಸುಮ್ಮನೆ ಸುಳ್ಳು ಹೇಳ್ತಾರೆ. ಅವರು ರಾತ್ರಿ ಹೇಳ್ತಿದ್ರು ನನ್ಗೆ, ನಮ್ ಎಂಟೈರ್ ಲೀಗಲ್ ಎಕ್ಸ್ಪರ್ಟ್ಸ್ ಅದ್ ನೋಡಿದ್ದಾರೆ ಸರ್ ಅಂತ ಹೇಳಿ. ನಾನ್ ಶಫಿ ಸಾದಿ ಅವರಿಗೆ ಅತ್ಯಂತ ಗೌರವದಿಂದ ಕೇಳ್ತೀನಿ, ನೀವ್ ಎಲ್ಲಾದ್ರೂ ವಕ್ಫ್ ಬೋರ್ಡ್ ಒಂದೇ ಒಂದು ಮೆನ್ಷನ್ ಕೊಡಿ ಸರ್. ಅದ್ರಲ್ಲಿ ಇಡೀ 4 ಜಡ್ಜ್ಮೆಂಟ್ ಅಲ್ಲೂ, ಆ ಜಡ್ಜ್ಮೆಂಟ್ ಅಲ್ಲಿ ನಾನು ಹೇಳ್ತೀನಿ, ಹೈಕೋರ್ಟ್ ಅಲ್ಲಿ ಏನ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಯಾವ ಜಡ್ಜ್ಮೆಂಟ್ ಮೇಲೆ ಅದನ್ನ ಕೋಟ್ ಮಾಡಲಿಲ್ಲ ಸರ್. ಅದು OS ನಂಬರ್ ಇಲ್ಲ, RP ನಂಬರ್ ಇಲ್ಲ, ಬರೀ ಡೇಟ್ ಮಾತ್ರ ಮಾಡಿದ್ದಾರೆ ಸರ್. ಅಂದ್ರೆ BBMP ಅವರು ದೇ ಹ್ಯಾಡ್ ಹ್ಯಾಂಡ್ಸ್ ಇನ್ ಗ್ಲೋ ವಿತ್ ಮುಸ್ಲಿಂ. ಅದೇನ್ ಗೊತ್ತಾ, ಅಬ್ದುಲ್ ವಾಜಿದ್ ಅವರು CM ಅಂತ ಇವ್ರು ಹೇಳ್ತಾರಲ್ಲ, ಅದಲ್ಲ, ಅದು ಮುಸ್ಲಿಂ ಕಮ್ಯುನಿಟಿ ಆಫ್ ಬೆಂಗಳೂರು ರೆಪ್ರೆಸೆಂಟ್ ಮಾಡ್ಯಾರ ಅವರು. CM ಅದಕ್ಕೆ ಸಂಬಂಧ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮೋಹನ್ ಗೌಡ್ರ ಹತ್ರ ಮಾತಾಡಿಲ್ಲ ನಾನು. ಮೋಹನ್ ಗೌಡ್ರ ಜೊತೆಗೆ ಇನ್ನಷ್ಟು ನಾವು ಮಾತಾಡ್ತೀವಿ. ಜೊತೆಗೆ ಅಬ್ದುಲ್ ರಜಾಕ್, ಶ್ರೀನಿವಾಸ್ ಮತ್ತೆ ಮೌಲಾನಾ ಶಫಿ ಸಾದಿ ಏನ್ ಹೇಳ್ತಾರೆ ಕೇಳೋಣ. ಈದ್ಗಾ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ದೀವಿ, ನಾವು ಸಾಕಷ್ಟು ವಿವರಗಳನ್ನ ಕೊಟ್ಟಿದ್ದೀವಿ. ಈದ್ಗಾ ಮೈದಾನ ಭವಿಷ್ಯ ನಾಳೆನೇ ನಿರ್ಧಾರ ಆಗುತ್ತಾ? ಅಷ್ಟು ಸುಲಭನ ಅದು ನಿರ್ಧಾರ ಆಗುವಂಥದ್ದು? ನಾಳೆ ಮಹತ್ವದ ತೀರ್ಮಾನ ಕೈಗೊಳ್ತಾರೆ ಅನ್ನೋದು CM. ಇದಕ್ಕೆ ಸಂಬಂಧಪಟ್ಟಂಗೆ ಇವರ ಹೆಜ್ಜೆ ಏನೋ ಹಾಗಾದ್ರೆ? ಹಿಂದೂ ಸಂಘಟನೆಗಳು ನಾಳೆ CM ಭೇಟಿ ಆಗ್ತವೆ. ಮುಖ್ಯಮಂತ್ರಿಗಳು ಮೊನ್ನೆ ಕೂಡ ಮಾತಾಡಿದ್ರು, ಎಲ್ಲ ವಿವರಗಳನ್ನು ಇಟ್ಕೊಂಡು ನಾವೆಲ್ಲ ನಿರ್ಧಾರಕ್ಕೆ ಬರೋಣ ಅಂತ. ನಾಳೆ ಭೇಟಿಗೆ ಅವಕಾಶ ಕೂಡ ಸಿಕ್ಕಿದೆ. ಹಿಂದೂ ಸಂಘಟನೆಗಳು CM ಅವರಿಗೆ ಮನವಿ ಮಾಡ್ತವೆ. ಇದರ ಉತ್ತರದಾಯಿತ್ವ ಯಾರದ್ದು? ಹಿಂದೆ ಈ ಒಂದಷ್ಟು ಪ್ರದೇಶವನ್ನು ರಿಜಿಸ್ಟರ್ ಮಾಡ್ಕೊಟ್ಬಿಟ್ರಲ್ಲ, ಯಾವ ಪುಣ್ಯಾತ್ಮರು? ಅದಷ್ಟೇ ಪ್ರದೇಶವನ್ನು ಯಾಕೆ ಮಾಡಿಕೊಟ್ರು? ಇನ್ನು ಉಳಿದಂಥ ಭಾಗವನ್ನು ಯಾಕೆ ಬಿಟ್ಟರು, ಭೂಭಾಗವನ್ನ? ಇವೆಲ್ಲ ಕೂಡ ಪ್ರಶ್ನೆಗಳು ಬರ್ತಾವಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಮೋಹನ್ ಗೌಡ್ರೆ, ಏನಂತೀರಿ ತಾವು? ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಈಗ ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತೇಳಿ ಇವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟನ್ನು ಇವರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ಒಂದು ಶಬ್ದ ಆದರೂ ಇದು ವಕ್ಫ್ ಬೋರ್ಡ್ ಅಂತೇಳಿ ಏನಾದರೂ ಶಬ್ದ ಇದೆಯಾ? ಅದನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇನ್ ಕೇಸ್ ಈಗ 1968ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಇದೆಲ್ಲ ಕಾರಣ ಹೇಳ್ತಾರೆ. ಆದರೆ ಇದರಲ್ಲಿ ಸ್ಪಷ್ಟವಾಗಿ 1976ಅಲ್ಲಿ ಇವರದೊಂದು ಇದನ್ನು ಮಾಡ್ತಾರೆ. 941 ಸ್ಕ್ವೇರ್ ಫೀಟಿಗೆ ಮಾತ್ರ ಇವರು ಇದನ್ನು ಯಾಕೆ ಮಾತ್ರ ಇದಕ್ಕೆ ಅಂತಲೇ ಮೆನ್ಷನ್ ಮಾಡ್ತಾರೆ? ಯಾಕೆ ಅವ್ರದ್ದು ಹೋಲ್ ಗ್ರೌಂಡ್ 2 ಎಕರೆ 10 ಗುಂಟೆ ಆದರೆ ಹೋಲ್ ಗ್ರೌಂಡಿಗೆ ಯಾಕೆ ಮಾಡಲ್ಲ? ಅಷ್ಟೇ ಅಲ್ಲ, ಈಗ 2006ರಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ಅವರು ಒಂದು ಅಸಿಸ್ಟೆಂಟ್ ಕಮಿಷನರ್ ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಮೀಟಿಂಗ್ ಕಾಪಿ ಇದೆ, 19 ಸೆಪ್ಟೆಂಬರ್ 2006ರಲ್ಲಿ. ಇದರಲ್ಲಿ ಜಮೀರ್ ಅಹಮದ್ ಖಾನ್ ಸ್ವತಃ ಇರ್ತಾರೆ, ಫೆಮಿನಾ ನಸರ್ಗಿ ಇರ್ತಾರೆ, RV ಎಲ್ಲ, ಇವನ್ BBMP ಆಫೀಸರ್ಸ್, ACP ಇರ್ತಾರೆ. ಇದರಲ್ಲಿ ದ ಮೆಂಬರ್ಸ್ ಹ್ಯಾವ್ ಅಗ್ರೀಡ್ ಟು ಅಲೋ
the member have agreed to allow the ground to use for the function like a Dasara, Shivratri, Ganesh festival, Kannada Rajyotsava sports, permitted to use the Shamiana if necessary on the eastern side of the Maidan. ಇದರಲ್ಲಿ ಏನಂತ ಸಪೋಸ್ ಇದು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಆದ್ರೆ ಇದೇ ಜಮೀರ್ ಅಹಮದ್ ಖಾನ್ ಅವರು ಹಿಂದೂಗಳ ಹಬ್ಬಕ್ಕಾಗಿ ಯಾಕೆ ಅವಕಾಶ ಕೊಡ್ತಾರೆ? ಜಮೀರ್ ಅಹಮದ್ ಖಾನ್ ಅವರು ಮಾಡಿರೋ ಮೀಟಿಂಗ್ ಎಲ್ಲ ಸಿಗ್ನೇಚರ್ ಇದೆ. ಅಲೋಕ್ ಕುಮಾರ್ ಅವರು ಡಿಸಿಪಿ ಅಲೋಕ್ ಕುಮಾರ್ ಅವರ ಸಿಗ್ನೇಚರ್ ಇದೆ. ಡಿಸಿಪಿ ಅಲೋಕ್ ಕುಮಾರ್ ಅವರ ಸಿಗ್ನೇಚರ್ ಇದೆ. ಡಿಸಿಪಿ ಅಲೋಕ್ ಕುಮಾರ್ ಅವರ ಸಿಗ್ನೇಚರ್ ಇದೆ. ಯಾಕೆ ಬರ್ತಾರೆ ಹೋಗ್ತಾರೆ? ರಾಜ್ ಅವರು, ಪ್ರಮೀಳಾ ನೇಸರ್ಗಿ ಅವರು ಯಾವುದೇ ರೈಟ್ಸ್ ಇಲ್ಲ, ಯಾವುದೇ ರೈಟ್ಸ್ ಇಲ್ಲ. ಅಷ್ಟೇ ಅಲ್ಲ, 941 ಸ್ಕ್ವೇರ್ ಫೀಟ್ ಅನ್ನ ಈದ್ಗಾ ದರ್ಗಾ ಸೆಂಟ್ರಲ್ ಮುಸ್ಲಿಂ ಇಲ್ಲ ಇಲ್ಲ ಯಾವುದೇ ವಕ್ಫ್ ಬೋರ್ಡ್ ಯಾವುದೇ ರೈಟ್ಸ್ ಇಲ್ಲ. ವಕ್ಫ್ ಬೋರ್ಡ್ ಗೆ ಯಾವುದೇ ರೈಟ್ಸ್ ಇಲ್ಲ. ವಕ್ಫ್ ಬೋರ್ಡ್ ಯಾವುದೇ ರೈಟ್ಸ್ ಇಲ್ಲ, ಯಾವುದೇ ರೈಟ್ಸ್ ಇಲ್ಲ. ವಕ್ಫ್ ಗೆಜೆಟ್ ಅಲ್ಲಿ ಬಂದೈತೆ. ಖಂಡಿತ ಇಲ್ಲ. ಇದು ಬಿಟ್ಟು ಇನ್ನಿಷ್ಟು ದಾಖಲಾತಿಗಳಿವೆ. ಕೋರ್ಟ್ ಅಲ್ಲ ಒಬ್ಬ ಮಿನಿಸ್ಟರ್ ಇದಕ್ಕೆ ಬೆಲೆ ಇಲ್ಲ ಅಂದ್ರೆ ಒಬ್ಬ ಕನ್ಸರ್ನ್ ಮಿನಿಸ್ಟರ್ ಕಾಲದಲ್ಲಿ ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಕೂಡ ಸಿಗ್ನೇಚರ್ ಆಗ್ತಾರೆ, ಹರಿದಾಕ್ತಾರೆ. ರಿಲೇಟೆಡ್ ಟು ದ ಪ್ರಾಪರ್ಟಿ. ಈಗ ಅದು ಒಪ್ಪಂದ ಕುತ್ಕೊಂಡು ಮಾಡ್ಕೊಳ್ಳೋಣ. ಈಗ ನೀವು ಜೋಶಿಗೆ ಏನಾದ್ರು ಹರಿದಾಕ್ಬಿಟ್ರಲ್ಲ, ಅದೇನ್ ನೋಡ್ಕೊಳ್ಳಿ. ಮತ್ತೆ ಯಾವ್ದು ಶ್ರೀ ಜಮೀರ್ ಅಹಮದ್ ಖಾನ್, ಶ್ರೀ ನಂಜುಂಡಪ್ಪ, ವೆಂಕಟೇಶ್ ಬಾಬು, ಬಿಜೆಪಿ ಲೀಡರ್, ಇವರೆಲ್ಲ ಲೀಡರ್ ತುಂಬಾ ಸಿಂಪಲ್ ಅಲ್ಲ. ಆನಂದ್ ಒಂದ್ ಮಾತು ಹೇಳ್ಬೇಕು, ತುಂಬಾ ಇಂಟೆಲಿಜೆಂಟ್ ಆಗಿ ಹರಿದಾಕಿರ ನೋಡಿ. ಆ ಹರಿದಾಕಿರೋ ಪೇಪರ್ ಅಲ್ಲೂ ಕೂಡ ಹೆಸರುಗಳು ನೀಟಾಗಿ ಕಾಣ್ತಾ ಇದೆ. ಒಂದ್ ಪ್ರಶ್ನೆ. ಒಂದ್ ನಿಮಿಷ ಶಫೀಸ್ ಅವ್ರೆ, ಒಂದ್ ನಿಮಿಷ. ಸುಪ್ರೀಂ ಕೋರ್ಟಿನ ಆದೇಶ ಆಯ್ತಾ? ಸುಪ್ರೀಂ ಕೋರ್ಟಿನ ಆದೇಶ ಆಯ್ತಾ? ಸುಪ್ರೀಂ ಕೋರ್ಟಿನ ಆದೇಶದ ಬಳಿಕ ಯಾಕೆ ಬಿಬಿಎಂಪಿ ನಲ್ಲಿ ವಕ್ಫ್ ಬೋರ್ಡಿನ ಆಸ್ತಿ ಅಂತ ಹೇಳಿ ಖಾತೆ ಕಂದಾಯ ಮಾಡಿಸ್ಕೊಳ್ಳಿಲ್ಲ? ಹೇಳಿ, ಯಾಕೆ ನಿಮಗೆ ಅದು ಪೊಸಿಷನ್ ಅಲ್ಲಿ ಇದ್ರೆ ನೀವ್ ಯಾಕೆ ಟೈಟಲ್ ಅನ್ನ ಕ್ಲೇಮ್ ಮಾಡಿ ಬಿಬಿಎಂಪಿಗೆ ಅರ್ಜಿ ಸಲ್ಲಿಸಲಿಲ್ಲ? ಆಸ್ತಿ ಆಗೋದಿದ್ರೆ ಉತ್ತರ ಕೊಡ್ಲಿ. ಶಾಫಿಸಾದಿ ಅವರೇ ಒಂದ್ ನಿಮಿಷ ಹೇಳಿ. ಒಂದ್ ನಿಮಿಷ ರಂಗನಾಥ್ ಅವರೇ ಎರಡು ಕ್ವಶನ್. ಒಂದು ಪಟಾಪಟ್ ಶ್ರೀನಿವಾಸ್ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಮತ್ತೊಂದು ಮೋಹನ್ ಗೌಡ್ರು. ಎರಡೂ ಪ್ರಶ್ನೆಗೂ ನಾನು ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ವಕ್ಫ್ ಬೋರ್ಡ್ ಅಂತ ಇಲ್ಲ ಅಂತ. ಇಲ್ಲಿ ನೋಡಿ, ಇದು ಗಜೆಟ್ ಸರ್ಕಾರ ಮಾಡಿದಂತ ಗಜೆಟ್ ಇದು. ಈ ಗಜೆಟ್ ಅಲ್ಲಿ ಸ್ಪಷ್ಟವಾಗಿ ದಿ ಮೈಸೂರು ಸ್ಟೇಟ್ ಬೋರ್ಡ್ ಆಫ್ ವಕ್ಫ್, ದಿ ಮೈಸೂರು ಸ್ಟೇಟ್ ಬೋರ್ಡ್ ಆಫ್ ವಕ್ಫ್, ಇದು ಸರ್ಕಾರದ ಗಜೆಟ್. ಈ ಸರ್ಕಾರದ ಗಜೆಟ್ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಇದು ಏನು ಅಂತೇಳಿ, ಈದ್ಗಾ ಸುನ್ನಿ ಚಾಮರಾಜಪೇಟೆ. ಯಾವುದೇ ನಮ್ಮ ಕಬ್ರಿಸ್ತಾನು, ಮಸೀದಿ, ಈದ್ಗಾ ಯಾವುದೇ ಇರಲಿ, ಅದು ವಕ್ಫ್ ಬೈ ಯೂಸರ್. ಅದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಆದ್ರಿಂದ ವಕ್ಫ್ ಬೋರ್ಡ್ ಅಂತ ಹೇಳ್ಬೇಕಂತ ಅಗತ್ಯನೇ ಇಲ್ಲ. ರಾಜ್ಯದ ಎಲ್ಲ ನಿಮ್ದು ಯಾವುದೇ ಉಲ್ಲೇಖ ಇಲ್ಲ. ಅಲ್ಲಲ್ಲ ಮೋಹನ್ ಗೌಡ್ರೆ, ಸಂಕ್ಷಿಪ್ತವಾಗಿ ನೀವು ಮಾತಾಡಿ. ಪಟಾಪಟ್ ಶ್ರೀನಿವಾಸ್ ಅವರು ಇದ್ದಾರೆ, ರಜಾಕ್ ಅವರು ಇದ್ದಾರೆ, ಇಬ್ರು ಮಾತಿನ ಮಲ್ಲರು. ಮಾತನಾಡಿ ನೀವು. ಇದು ಕೇಳಿ. ಮತ್ತೊಂದು ಮೋಹನ್ ಗೌಡ್ರು ಹೇಳ್ತಾ ಇದ್ದಾರೆ, ಯಾಕೆ ಜಮೀರ್ ಅಹಮದ್ ರವರು ಇದು ಏನು ಪರ್ಮಿಷನ್ ಕೇಳಕ್ ಹೋದ್ರು ಅಂತ. ಸ್ಟೇಟಸ್ ಕೋ ಇದೆ. ಎರಡು ಈದ್ಗಾ ಅಲ್ಲದೆ ಬೇರೆ ಏನು ಮಾಡಬಾರ್ದು ಅಂತ ಕೋರ್ಟಿನ ಸ್ಟೇಟಸ್ ಕೋ ಇದೆ. ಆದ್ರಿಂದ ಯಾವುದೇ
ಮಾತಾಡ್ತಾ ಇದ್ದೀರಾ ಸರ್? ನಿಜ ಮಾತಾಡಿ ಸರ್, ಇಲ್ಲೆಲ್ಲೂ ಸ್ಟೇಟಸ್ ಇಲ್ಲ ಸರ್. ಇದು ಈ ರೀಸೆಂಟ್ ಆಗಿ ರಾಜ್ಯದ ಎಲ್ಲ ಕಡೆಯಿಂದ ರಾತ್ರಿ ಕೂಡ ನಾನು ಹೇಳಿದೆ ಶಾಂತಿ ಭಂಗ ಬರೀ ಇಲ್ಲೆಲ್ಲ ಎಲ್ಲೂ ಆಗ್ಬಾರ್ದು. ಬೆಂಗಳೂರು ಕಾಂಕ್ರೀಟ್ ಜಂಗಲಾಗಿ ಬೆಳೆದ್ಬಿಟ್ಟಿದೆ ಸರ್. ದೊಡ್ಡ ದೊಡ್ಡ ಮೈದಾನಗಳಿಲ್ಲ. ನಾನು ಹೇಳ್ತೀನಿ ಸರ್, ಇಂಥ ಒಂದು ಮೈದಾನ ಇರೋದು ಮಕ್ಕಳಿಗೆ ಒಂದು ವರ ಸರ್ ಆಟ ಆಡೋಕೆ. ನಾನು ಅಲ್ಲಿ ಮಸೀದಿ ಕಟ್ಟೋದು ಬೇಡ, ದೇವಸ್ಥಾನ ಕಟ್ಟಬಹುದು, ಏನು ಮಾಡಿ ಸರ್, ಮಕ್ಕಳಿಗೆ ಬಿಟ್ಬಿಡಿ ಸರ್. ನಾಳೆ ಹಿಂದೂ ಪರ ಸಂಘಟನೆಯವರು ಮುಖ್ಯಮಂತ್ರಿಗಳ ಟೈಮ್ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ನಾಳೆ ಟೈಮ್ ಕೊಟ್ಟಿದ್ದಾರೆ. ನಾಳೆ ಅವ್ರು ಯಾವ ನಿರ್ಧಾರಕ್ಕೆ ಬರ್ತಾರೆ, ಏನು ಎತ್ತ, ಸೊ ಮುಂದಿನ ನಿರ್ಧಾರಗಳು ಏನೇನಾಗುತ್ತೆ ಅದು ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.